ಓಂ ಶಾಂತಿ. 18 ಜೂನ್ 2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಗುರುವಾರ ಇವತ್ತು. मीठे बच्चे, अतीन्द्रिय सुख का अनुभव करने के लिए सदा इसी स्मृति में रहो कि हम किसके बच्चे हैं. अगर बाप को भूले तो सुख गुम हो जाएगा. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಅತೀಂದ್ರಿಯ ಸುಖದ ಅನುಭವ ಮಾಡಲಿಕ್ಕೆ ಸದಾ ಇದೇ ಸ್ಮೃತಿಯಲ್ಲಿರಿ, ನಾನು ಯಾರ ಮಗು. ಅತೀಂದ್ರಿಯ ಸುಖದ ಅನುಭವ ಮಾಡಲಿಕ್ಕೆ ಸದಾ ಇದೇ ಸ್ಮೃತಿಯಲ್ಲಿರಿ, ನಾನು ಯಾರ ಮಗು. ಅಕಸ್ಮಾತ್ ಬಾಬೋರನ್ನ ಮರ್ತು ಬಿಡ್ತೀರಿ ಅಂದ್ರೆ ಸುಖ ಗುಮ್ ಹೋ ಜಾಯಿಗ, ಸುಖವನ್ನ ಕಳ್ಕೋಬೇಕಾಗತ್ತೆ, ಸುಖ ಮರೆಯಾಗತ್ತೆ. ಪ್ರಶ್ನೆ, ಬಾಪ್ ಕೆ ಮಿಲ್ನೆ ಕಿ ಸ್ಥಾಯಿ ಖುಷಿ ಕಿನ್ ಬಚ್ಚೋं को रहती है. ಪ್ರಶ್ನೆಯಾಗಿದೆ, ಬಾಬೋರ ಮಿಲನದ ಸ್ಥಿರವಾದ ಅವಿನಾಶಿ ಖುಷಿ ಯಾವ ಮಕ್ಕಳಿಗಿರುತ್ತೆ. ಉತ್ತರ, जिन बच्चों ने एक से अपने सर्व संबंध जोड़े हैं तो एक बाप की याद में रहने की मेहनत करते हैं, किसी देहधारी को याद नहीं करते, उन्हें ही स्थायी खुशी रहती है. ಬಾಬೋರ ಮಿಲನದ, ಬಾಬೋರ ಪ್ರಾಪ್ತಿಯ ಸ್ಥಿರವಾದ ಖುಷಿ ಯಾವ ಮಕ್ಕಳಿಗಿರುತ್ತೆ ಅಂದ್ರೆ, ಯಾವ ಮಕ್ಕಳು ಒಬ್ಬರಲ್ಲಿ ಸರ್ವ ಸಂಬಂಧವನ್ನ ಜೋಡಿಸಿದರೆ, ಯಾರು ಕೇವಲ ಒಬ್ಬ ತಂದೆಯ ನೆನಪಲ್ಲಿರೋ ಪರಿಶ್ರಮ ಪಡ್ತಾರೆ, ಯಾವುದೇ ದೇಹಧಾರಿಗಳನ್ನ ನೆನಪು ಮಾಡೋದಿಲ್ಲ, ಅವರಿಗೆ ಸ್ಥಿರವಾದ ಖುಷಿ ಇರುತ್ತೆ. अगर देहधारी की याद है बहुत रोना पड़ेगा. विश्व का मालिक बनने वाले कभी रोते नहीं है. ಅಕಸ್ಮಾತ್ ದೇಹಧಾರಿ ನೆನಪಲ್ಲಿರ್ತೀರಿ, ನೆನಪು ಮಾಡ್ತೀರಿ ಅಂದ್ರೆ ತುಂಬಾ ಅಳ್ಬೇಕಾಗತ್ತೆ, ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡಬೇಕು, ತುಂಬಾ ದುಃಖಿಸ್ಬೇಕಾಗತ್ತೆ. ಮತ್ತೆ ವಿಶ್ವದ ಮಾಲೀಕರಾಗೋರು ಎಂದು ಅಳೋದಿಲ್ಲ. ಅಳ್ತಾರೆ ಅಂದ್ರೆ ಅವರು ವಿಶ್ವದ ಮಾಲೀಕರಾಗಲ್ಲ ಅಂತ ಅರ್ಥ. ಅದಕ್ಕೆ ಬಾಬೋರ ಮಿಲನದ ಖುಷಿಯ ಅನುಭವ ಮಾಡ್ಬೇಕಂದ್ರೆ ಒಬ್ಬ ತಂದೆಯ ನೆನಪಲ್ಲಿರಿ. गीत बचपन के दिन बुलाना देना. ओम शांति. बाप कहते हैं, मीठे बच्चों, हम बेहद के बाप के बच्चे हैं, भूलो मत. ಮುರಳಿಯಲ್ಲಿ ಹಾಡಾಗಿದೆ, ಬಾಲ್ಯದ ದಿನಗಳನ್ನೆಂದು ಮರಿಬೇಡಿ, ಮರ್ತೆಂದು ಅಳಬೇಡಿ. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಾವು ಬೇಹದ್ದಿನ ತಂದೆ ಮಕ್ಕಳು, ಇದನ್ನ ಎಂದು ಮರಿಬೇಡಿ. ಎ ಬೂಲೆ ತೋ ಅಪ್ನೆ ಕೋ ರುಲಾ ದೇಂಗೆ. ಇದನ್ನ ನೀವೇನಾದ್ರೂ ಮರ್ತರೆ, ಪರಮಾತ್ಮ ತಂದೆಯನ್ನ ಮರ್ತರೆ ನೀವೇ ನಿಮ್ಮನ್ನ ಅಳಿಸ್ಕೊತೀರ, ಅಳ್ಬೇಕಾಗತ್ತೆ. ಚೀಚಿ ದುನಿಯಾ ಮೇ ಬುದ್ಧಿ ಚಲಿ ಜಾಯೇಗಿ. ಬಾಬೋರನ್ ಮರ್ತೋಗೋದು ಅಂದ್ರೆ ನಿಮ್ಮ ಬುದ್ಧಿ ಹಳೆ ಕೊಳಕು ಪ್ರಪಂಚಕ್ಕೆ ಹೊರಟೋಗುತ್ತೆ. ಬಾಪ್ ಕಿ ಯಾದ್ ಮೇ ರೆಹನೆ ಸೆ ಅತೀಂದ್ರಿಯ ಸುಖ ಬಾಸ್ತಾ ಹೈ. ಬಾಬೋರ ನೆನಪಲ್ಲಿರೋದ್ರಿಂದ ಅತೀಂದ್ರಿಯ ಸುಖದ ಅನುಭವ ಆಗುತ್ತೆ. ಸುಖ ಬಾಪ್ ಕೋ ಭೂಲ್ ಜಾನೆ ಸೆ ಗುಮ್ ಹೋ ಜಾಯೇಗಾ. ಆ ಅತೀಂದ್ರಿಯ ಸುಖ ನೀ ಬಾಬೋರನ್ನ ಮರೆಯೋದ್ರಿಂದ ಅದು ಮರೆ ಆಗ್ಬಿಡುತ್ತೆ. ಹರ್ದಮ್ ಯಾದ್ ರೆಹನಾ ಚಾಹಿಯೆ, ಬಾಬಾ ಕೆ ಬಚ್ಚೆ ಹೇ, ನೈ ತೋ ಅಪ್ನೆ ಕೋ ರುಲಾ ದೇಂಗೆ. ಪ್ರತಿ ಕ್ಷಣ ನಿಮಗೆ ನೆನಪಿರ್ಬೇಕು, ನಾವು ಬಾಬೋರ್ ಮಕ್ಕಳು, ಪರಮಾತ್ಮ ನಮ್ಮ ತಂದೆ ಅನ್ನೋದು. ಇಲ್ಲ ಅಂದ್ರೆ ನಿಮ್ಮನ್ನ ನೀವೇ ಅಳಿಸ್ತೀರಾ, ನೀವೇ ದುಃಖಿ ಆಗ್ತೀರಾ. ಎಲ್ಲರೂ ಭಗವಂತನ ಮಕ್ಕಳು. ಎಲ್ರೂ ಹೇಳ್ತಾರೆ, ಹೇ ಬಾಬಾ, ಹೇ ಪರಂಪಿತಾ ಪರಮಾತ್ಮ ರಕ್ಷಣೆ ಮಾಡುವಂತ. ಪರಂತು ಬಾಪ್ ಸೆ ರಕ್ಷಾ ಕಬ್ ಹೋತಿ ಕಿಸ್ಕೋ ಭಿ ಪತಾ ನಹಿ ಹೈ. ರಕ್ಷಣೆಗೆ ಮೊರೆ ಹೋಗ್ತಾರೆ, ಆದ್ರೆ ಆ ತಂದೆ ರಕ್ಷಣೆ ಯಾವಾಗ ಆಗುತ್ತೆ, ಯಾವಾಗ ಸಿಗುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಸಾಧು ಸಂತರು ಮುಂತಾದವರು ಯಾರನ್ನೂ ತಿಳ್ಕೊಂಡಿಲ್ಲ. बाप से हमको मुक्ति, जीवन मुक्ति कब मिलनी है, क्योंकि भगवान को ही कण कण में कह दिया है. ಭಗವಂತ ನಮಗೆ ಮುಕ್ತಿ, ಜೀವನ್ ಮುಕ್ತಿ ಕೊಡ್ತಾರೆ ಅಂತ ಸಾಧನೆ ಮಾಡ್ತಾರೆ. ಯಾವಾಗ ಕೊಡ್ತಾರೆ ಇದು ಗೊತ್ತಿಲ್ಲ.
ಏಕೆಂದ್ರೆ ಭಗವಂತನನ್ನ ಸರ್ವವ್ಯಾಪಿ ಕಣ ಕಣದಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. अब तुम बच्चे बेहद के बाप को जान गए. ಈಗ ನಿಮ್ಮ ಮಕ್ಕಳು ಬೇಹದ್ದಿನ ತಂದೆನ ತಿಳ್ಕೊಂಡಿದ್ದೀರಿ. ಮೋಸ್ಟ್ ಬಿಲವೆಡ್ ಬಾಪ್ ಹೇ ಉಸ್ಸೆ ಪ್ಯಾರಿ ವಸ್ತು ಅವ್ರ ಕೋಯಿ ಹೋತಿ ನೈ ಹೇ. ಅವರು ನಮ್ಮ ಅತಿ ಪ್ರೀತಿಯ ತಂದೆ, ಮಧುರವಾದ ತಂದೆ. ಅಷ್ಟೊಂದು ಪ್ರೀತಿಯ ವಸ್ತು ಈ ಜಗತ್ತಲ್ಲಿ ಇನ್ಯಾವುದು, ಮೂರ್ ಲೋಕದಲ್ಲಿ ಇನ್ಯಾವುದು ಇಲ್ಲ. ಬಾಬಾವರಷ್ಟು ಪ್ರೀತಿಯ ವಸ್ತು, ಪ್ರೀತಿಯ ಸಂಬಂಧ ಇನ್ಯಾವುದು ಇಲ್ಲ. ऐसे बाप को न जानना बड़ी भारी भूल है. ಇಂಥ ತಂದೆಯನ್ನ ತಿಳ್ಕೊಳ್ಳದೆ ಇರೋದೇ ಬಹಳ ದೊಡ್ಡ ತಪ್ಪು. ಶಿವ ಜಯಂತಿ ಯಾಕೆ ಆಚರಿಸ್ತೀವಿ? ಅವ್ರು ಯಾರು? ಇದ್ಯಾರು ತಿಳ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ, ನೀವು ಎಷ್ಟು ತಿಳುವಳಿಕೆ ಹೀನರಾಗಿದ್ರಿ. ಮಾಯಾ ರಾವಣ ನಿಮ್ಮನ್ನ ಏನ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ये हमारी जन्म भूमि है. मैं हर 5000 वर्ष के बाद आता हूँ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇದು ಶ್ರೀ ಬಾಬುವರ ಜನ್ಮಭೂಮಿ ಅಥವಾ ನಮ್ಮ ದೇವತಾ ಆತ್ಮಗಳ ಜನ್ಮಭೂಮಿ ಇದು. ಬಾಬಾ ಹೇಳ್ತಾರೆ, ನಾನು ಪ್ರತಿ 5000 ವರ್ಷಕ್ಕೊಮ್ಮೆ ಬರ್ತೀನಿ ನಾನಿಲ್ಲಿ. और फिर कह देते हैं 40,000 वर्ष बाद जब कलयुग पूरा होगा तब आएंगे. ಮತ್ತೆ ಹೇಳ್ತಾರೆ 40,000 ವರ್ಷದ ನಂತರ ಯಾವಾಗ ಕಲಿಯುಗ ಮುಗಿಯುತ್ತೆ ಆವಾಗ ಬರ್ತಾರೆ. ಚಿತ್ರದಲ್ಲಿ ತೋರಿಸ್ಬಿಟ್ಟಿದ್ದಾರೆ ತ್ರಿಮೂರ್ತಿ. ತ್ರಿಮೂರ್ತಿ ಮಾರ್ಗ ಅಂತ ಹೆಸರಿಟ್ಕೋತಾರೆ. ಪರಂತು ತೀನ್ ಮೂರ್ತಿ ಮಾರ್ಗ ಅಂತೆಲ್ಲ ಹೆಸರಿಟ್ಟಿದ್ದಾರೆ ಡೆಲ್ಲಿಲಿ. ಬಾಬಾ ಹೇಳ್ತಾರೆ, वो तीन मूर्ति ब्रह्मा विष्णु शंकर को कोई नहीं जानते हैं. ಬ್ರಹ್ಮ ವಿಷ್ಣು ಶಂಕರರನ್ನ ಯಾರು ತಿಳ್ಕೊಂಡಿಲ್ಲ. ಬ್ರಹ್ಮ ಕ್ಯಾ ಕರ್ಕೆ ಗಯಾ, ವಿಷ್ಣು और ಶಂಕರ್ ಕ್ಯಾ ಕರ್ತೆ, ಕಹಾ ರೇತೆ, ಕುಚ್ ಭಿ ನಹಿ ಜಾನ್ತೆ. ಬ್ರಹ್ಮ ಏನ್ ಮಾಡಿ ಹೋಗಿದ್ದಾರೆ, ವಿಷ್ಣು ಶಂಕರ ಏನ್ ಮಾಡ್ತಾರೆ, ಎಲ್ಲಿರ್ತಾರೆ ಏನು ಗೊತ್ತಿಲ್ಲ. ಬರೀ ಹೆಸರಿಟ್ಟಿದ್ದಾರೆ ತೀನ್ ಮೂರ್ತಿ ಮಾರ್ಗ. ಬಿಲ್ಕುಲ್ ಹಿ ಘೋರ ಅಂಧಿಯಾರೆ ಮೇ. ಮನುಷ್ಯರಂತರೂ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ಬಾಬಾ ರಚಯಿತ, ಉನ್ಕಿ ಕಿತ್ನಿ ಬಡಿ ರಚನಾ ಹೇ. ಅವ್ರದ್ದು ಇದೆಷ್ಟು ದೊಡ್ಡ ರಚನೆ, ಎಷ್ಟು ದೊಡ್ಡ ಬೇಹದ್ದಿನ ನಾಟಕ. ಇದರಲ್ಲಿ ಬೇಹದ್ದಿನ ಮನುಷ್ಯರಿರ್ತಾರೆ, ಅಂದ್ರೆ ಬೇಕಾದಷ್ಟು ಮನುಷ್ಯರಿದ್ದಾರೆ. 5,000 ವರ್ಷದ ಮೊದಲು ಯಾವಾಗ ಸತ್ಯುಗ ಇತ್ತೋ, ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತೋ, ಆಗ ಅನ್ಯರು ಯಾರು ಇಲ್ಲಿರ್ಲಿಲ್ಲ. भगवती श्री लक्ष्मी भगवान श्री नारायण को कहा जाता. राम सीता को भी भगवान राम भगवती सीता कहते हैं. अब ये भगवान नारायण भगवती लक्ष्मी कहाँ से आए? भगवती श्री लक्ष्मी भगवान श्री नारायण ಅಂತ ಹೇಳ್ತಾರೆ. ಭಗವಾನ್ ಶ್ರೀ ರಾಮ, ಭಗವತಿ ಶ್ರೀ ಸೀತೆ. ಭಗವಾನ್ ನಾರಾಯಣ ಭಗವತಿ ಲಕ್ಷ್ಮಿ ಎಲ್ಲಿಂದ ಬಂದು ರಾಜ್ಯ ಮಾಡಿ ಹೋಗಿದ್ದಾರೆ. ಪರಂತು ಉನ್ಕಿ ಜೀವನ್ ಕಹಾನಿ ತೋ ಏಕ್ ಬಿ ನಹಿ ಜಾನ್ತೆ ಹೈ. ಆದ್ರೆ ಅವರು ಇಲ್ಲಿ ರಾಜ್ಯ ಮಾಡಿ ಹೋಗಿದ್ದಾರೆ ಇದೇ ಭಾರತದಲ್ಲಿ. ಅವರ ಜೀವನ ಚರಿತ್ರೆ ಯಾರು ಒಬ್ರು ತಿಳ್ಕೊಂಡಿಲ್ಲ. ಬರೀ ಹಾಡ್ತಾರೆ, ಹೇ ಭಗವಾನ್ ದುಃಖ ಹರ್ತ ಸುಖ ಕರ್ತ. ಹೇ ಭಗವಂತ, ದುಃಖ ದೂರ ಮಾಡು, ಸುಖ ಕೊಡು, ದುಃಖ ಹರ್ತ ಸುಖ ಕರ್ತ. ಪರಂತು ये किसकी बुद्धि में नहीं आता. ದುಃಖ ಹರ್ತ ಸುಖ ಕರ್ತ कैसे. ಆದ್ರೆ ಯಾರ ಬುದ್ಧಿಗೂ ಬರೋದಿಲ್ಲ ಪರಮಾತ್ಮ ದುಃಖ ಹರ್ತ ಸುಖ ಕರ್ತ ಹೇಗೆ. ಕೌನ್ ಸಾ ಸುಖ ಸಬ್ಕೋ ದಿಯಾ ಹೈ. ಏನ್ ಸುಖ ಕೊಟ್ಟಿದ್ದಾರೆ ಭಗವಂತ, ಅದು ಯಾವ ತರ ಸುಖ. ಅವ್ರ ಕಬ್ ಸಬ್ಕಾ ದುಃಖ ಹರಾ ಹೈ. ಯಾವಾಗ ಬಂದವರ ಎಲ್ಲರ ದುಃಖ ದೂರ ಮಾಡಿದ್ದಾರೆ, ಯಾವಾಗ ಸುಖ ಕೊಟ್ಟಿದ್ದಾರೆ, ಯಾವ ತರ ಸುಖ ಕೊಟ್ಟಿದ್ದಾರೆ, ಇದು ಯಾರು ತಿಳ್ಕೊಂಡಿಲ್ಲ. ತುಮ್ ಬಚ್ಚೆ ಅಭಿ ಯಹಾ ರಾಜಯುಗ ಸೀಖ್ ರಹೆ ಹೋ ಭಗವತಿ ಲಕ್ಷ್ಮಿ ಭಗವಾನ್ ನಾರಾಯಣ್ ಬನ್ನೆ ಕೆ ಲಿಯೆ. ಈಗ ನೀವು ಮಕ್ಕಳು ಇಲ್ಲಿ ಬಂದಿದ್ದೀರಿ, ರಾಜಯೋಗವನ್ನ ಕಲಿತಾ ಇದ್ದೀರಿ. ಏನಾಗಕ್ಕೋಸ್ಕರ? ಭಗವತಿ ಶ್ರೀ ಲಕ್ಷ್ಮಿ ಭಗವಾನ್ ಶ್ರೀ ನಾರಾಯಣ ಆಗ್ಲಿಕ್ಕೆ. ಗೊತ್ತಿದೆ ಭಗವತಿ ಸೀತಾ ಭಗವಾನ್ ರಾಮ ಆಗ್ಲಿಕ್ಕೆ. 8 जन्म सतयुग में पूरा करके फिर राम सीता के राज्य में आने वाले हैं. 8 ಜನ್ಮ ಸತ್ಯುಗದ ಪೂರ್ಣಗೊಳಿಸಿ ತ್ರೇತಾಯುಗದ ರಾಮ ಸೀತೆಯ ರಾಜ್ಯದಲ್ಲಿ ಬರ್ತೀರಿ. 21 ಜನ್ಮಕ್ಕೆ ಬೇಹದ್ದಿನ ರಾಜ್ಯ ನೀವಿಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀರಿ. ತುಮ್ ಭಗವತಿ ಭಗವಾನ್ ಸ್ವರ್ಗಕ್ಕೆ ಮಾಲಿಕ್ ಬನ್ ರಹೆ ಹೋ. ನೀವು ಭಗವತಿ ಮತ್ತು ಭಗವಾನ್ ಸ್ವರ್ಗದ ಮಾಲೀಕರಾಗ್ತಾ ಇದ್ದೀರಿ. ಭಗವತಿ ಶ್ರೀ ಲಕ್ಷ್ಮಿ ಭಗವಾನ್ ಶ್ರೀ ನಾರಾಯಣರು, ಮತ್ತೆ ನೀವು
ಸ್ವರ್ಗದ ಮಾಲೀಕರಾಗ್ತಾ ಇದ್ದೀರಿ. ಸ್ವರ್ಗ ಎಲ್ಲೋ ಆಕಾಶದಲ್ಲಿ ಇಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಸ್ವರ್ಗ ಅಂದ ತಕ್ಷಣ ಮೇಲೆ ಕೈ ತೋರಿಸ್ತಾರೆ, ಸ್ವರ್ಗಸ್ಥರಾದ್ರು ಅಂತ ಹೇಳಿ. ಬಾವೆ ಹೇಳ್ತಾರೆ ಎಲ್ಲರ ಬುದ್ಧಿ ಅಂತೂ ತುಚ್ಛ ಬುದ್ಧಿಯಾಗಿದೆ. ಹೇಳ್ತಾರೆ ಯಾರು ಶರೀರ ಬಿಟ್ರು ಸ್ವರ್ಗಕ್ಕೆ ಹೋದ್ರು, ಪರಂತು ಸಮಸ್ತೆ ಕುಚ್ ಭಿ ನಹಿ, ಏನು ಅರಿವಿಲ್ಲ, ಸುಮ್ನೆ ಹೇಳ್ತಾರೆ. ಅಚ್ಚಾ ಕ್ಯಾ ಕ್ರಿಶ್ಚಿಯನ್ ಬೋಧಿ ಸಬ್ ಹೆವೆನ್ ಮೇ ಜಾಯೆಂಗೆ, ಆಯ್ತು ಯಾರು ಸತ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತಾರಲ್ಲ, ಕ್ರಿಶ್ಚಿಯನು ಬೌದ್ಧಿ ಇವರೆಲ್ಲ ಶರೀರ ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾರ. ಬಾದ್ ಮೇ ಹಾಕರ್ ಅಪನಾ ಧರ್ಮ ಸ್ಥಾಪನ್ ಕರ್ತೆ ಹೇ, ಸ್ವರ್ಗದಲ್ಲಿ ಇವ್ರು ಯಾರು ಇರೋದೇ ಇಲ್ಲ, ಇವರೆಲ್ಲ ನಂತರ ದ್ವಾಪರ ಯುಗದ ನಂತರ ಬಂದು ಅವ್ರ ಧರ್ಮ ಸ್ಥಾಪನೆ ಮಾಡ್ತಾರೆ. ಅವ್ರು ಸ್ವರ್ಗಕ್ಕೆ ಹೇಗ್ ಬರಕ್ ಸಾಧ್ಯ? ಸ್ವರ್ಗ ಅಂತ ಯಾವ್ದಕ್ ಕರೀಲಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ. ये भी उनको पता नहीं. ಸನ್ಯಾಸಿ ಲೋಗ್ ಕೇತೆ ಜೋತ್ ಜೋತ್ ಸಮಾಯ. ಸ್ವರ್ಗ ಯಾವ್ದಕ್ ಕರೀಲಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆ ಸನ್ಯಾಸಿಗಳು ಏನ್ ಹೇಳ್ತಾರೆ, ಶರೀರ ಬಿಟ್ರೆ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸೇರ್ಕೊಂಡ್ಬಿಡ್ತು ಅಂತಾರೆ. ಅಥವಾ ಇನ್ ಕೆಲವ್ರು ಹೇಳ್ತಾರೆ ನಿರ್ವಾಣಕ್ಕೆ ಹೊರಟೋದ್ರು. ನಿರ್ವಾಣ ಬಿ ತೋ ಲೋಕ ಏನಾ, ನಿರ್ವಾಣ ಅನ್ನೋದು ಒಂದು ಲೋಕ, ನಿರ್ವಾಣ ಧಾಮ ಮೂರನೇ ಲೋಕ. ಮತ್ತು ನಿವಾಸ ಸ್ಥಾನ, ಅದು ಸ್ಥಾನ, ಅದು ನಿವಾಸ ಸ್ಥಾನ. ಅದು ಜ್ಯೋತಿ, ಜ್ಯೋತಿಯಲ್ಲಿ ಲೀನ ಆಗೋ ಮಾತೇ ಇಲ್ಲ. ಜ್ಯೋತಿ ಮೇ ಮಿಲ್ ಜಾಯ್ ತೋ ಫಿರ್ ತೋ ಆತ್ಮ ಹಿ ಖತಮ್ ಹೋ ಜಾಯ್. ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸೇರ್ಕೊಂಡ್ಬಿಟ್ರೆ ಆತ್ಮದ ಅಸ್ತಿತ್ವ ಅಲ್ಲಿಗೆ ಸಮಾಪ್ತಿ ಆಗ್ಬಿಡುತ್ತೆ. ಎಲ್ ಹಿ ಖತಮ್ ಹೋ ಜಾತಾ ಹೈ, ಡ್ರಾಮಾನೇ ಮುಗ್ದೋಗುತ್ತೆ. ಇಸ್ ಡ್ರಾಮಾ ಸೆ ಕೋಯಿ ಬಿ ಆತ್ಮ ಚೂಟ್ ನಹಿ ಸಕ್ತಿ. ಈ ಡ್ರಾಮಾದಿಂದ ಯಾವ ಆತ್ಮನೋ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮೋಕ್ಷವನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಮೋಕ್ಷ ಯಾರಿಗೂ ಇಲ್ಲ. ಸುಮ್ನೆ ಹೇಳ್ಬಿಡ್ತಾರೆ ಸನ್ಯಾಸಿಗಳು, ವಿದ್ವಾಂಸರೆಲ್ಲ, ಮೋಕ್ಷ ಸಿಕ್ಬಿಡುತ್ತೆ ನಿಮ್ಗೆ, ನಾವೇನೋ ಪೂಜೆ ಮಾಡಿಸ್ಬಿಟ್ರೆ ಅಂತ. ಮೋಕ್ಷ ಯಾರಿಗೂ ಸಿಗಲ್ಲ, ಇದು ಭಗವಾನ್ ವಾಚ. ಇದು गीत का अर्थ भी कोई समझते नहीं है, न जीवन मुक्ति का अर्थ समझते, न आत्मा परमात्मा का अर्थ समझते हैं. ಹಾಡಿನ ಅರ್ಥನೂ ಗೊತ್ತಿಲ್ಲ. ಬಾಲ್ಯದ ದಿನಗಳನ್ನ ಮರಿಬೇಡಿ, ಮರ್ತೆಂದು ಅಳಬೇಡಿ ಅಂದ್ರೆ ಯಾವ ಬಾಲ್ಯ ಇದು? ಜೀವನ್ ಮುಕ್ತಿಯ ಅರ್ಥನೂ ಗೊತ್ತಿಲ್ಲ, ನ ಪರಮಾತ್ಮ ಆತ್ಮದ ಅರ್ಥನೂ ಗೊತ್ತಿಲ್ಲ. ಸುಮ್ನೆ ಎಲ್ಲ ಶಬ್ದಗಳು ಉಪಯೋಗಿಸ್ತಾರೆ, ಅರ್ಥ ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ तुम्हारी शक्ल तो मनुष्य की है, जो इन देवताओं की भी थी. ಸತ್ಯುಗ ಆದಿ ಮೇ ದೇವತಾಯ್ थे. ನಿಮ್ಮ ಚೆಹರೆ ಇದೇ ಮನುಷ್ಯರ ತರ ಇತ್ತು. ಈ ದೇವತೆಗಳ ಚೆಹರೆ ಯಾವ ತರ ಇದೆ ಅದೇ ತರ. ಸತ್ಯುಗದ ಆದಿಯಲ್ಲಿ ದೇವತೆಗಳಿದ್ರು. ಅವ್ರು 2500 ವರ್ಷ ರಾಜ್ಯ ಮಾಡಿ ಹೋದ್ರು. ಬಾಕಿ 2500 ವರ್ಷದ ಮಾತು. ಇದ್ರಲ್ಲಿ ಎಲ್ಲ ಧರ್ಮದವರು ಬರ್ತಾರೆ. ದ್ವಾಪರ ಕಲಿಯುಗದಲ್ಲಿ 5000 ವರ್ಷಗಳ ಮೊದಲು ಮನುಷ್ಯ ಕೇಹ ದೇತೆ ಲಾಖೋ ವರ್ಷ ಕಲ್ಪ ವೃಕ್ಷಕ್ಕೆ ಆಯು ಹೇ. ಬಾಬಾ ಹೇಳೋದು 5000 ವರ್ಷಗಳು ಒಂದು ಕಲ್ಪಕ್ಕೆ, ಆದ್ರೆ ಮನುಷ್ಯರು ಲಕ್ಷಾಂತರ ವರ್ಷ ಅಂತ ಬರೆದು ಬಿಟ್ಟಿದ್ದಾರೆ. ಪರಂತು ತುಮಾರಿ ಬಾತ್ ಸಮಜ್ನೆ ಕೆ ಲಿಯೆ ಭಿ ನಹೀ ಆಯೆಂಗೆ. ಆದ್ರೆ ಇದೇ ಸತ್ಯ ಆದ್ರೂ ಇದನ್ನ ತಿಳ್ಕೊಳಕ್ ಎಲ್ಲರೂ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾ, ಆಯೆಂಗೆ ಭಿ ವಹಿ ಜಿನೋನೆ ಕಲ್ಪ ಪೆಹಲೆ ಆಕರ್ ಸಮಜಾ ಹೋಗ. ಯಾರು ಬರ್ತಾರೆ? ಯಾರು ಕಲ್ಪದ ಹಿಂದೆ ಬಂದು ತಿಳ್ಕೊಂಡಿದಾರೋ ಅವರೇ ಈಗ್ಲೂ ಬರಕ್ ಸಾಧ್ಯ. ಮೊದಲು ತಿಳಿಸ್ಕೊಡಿ. ಒಂದಿದೆ ಹದ್ದಿನ ಸನ್ಯಾಸ. ಯಾವುದು? ಸನ್ಯಾಸಿಗಳು ಮನೆ ಪರಿವಾರ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾರೆ. ಮೊಟ್ಟ ಮೊದಲು ಆ ಸನ್ಯಾಸ ಸತೋ ಪ್ರಧಾನವಾಗಿತ್ತು, ಈಗ ತಮೋ ಪ್ರಧಾನ ಆಗಿದೆ. ಅದಕ್ಕೆ ಎಲ್ಲ ಕಾಡಿಂದ ವಾಪಸ್ ಬಂದು ದೊಡ್ಡ ದೊಡ್ಡ ಮಠ ಮೆಹಲುಗಳನ್ನ ಕಟ್ಕೊಂಡು ಊರಲ್ಲಿದ್ದಾರೆ. इन सन्यासियों ने भी पवित्रता के आधार पर भारत को तमाया जरूर है. ಹಾ, ಈ ಸನ್ಯಾಸಿಗಳ ಪವಿತ್ರತೆಯ ಆಧಾರದ ಮೇಲೆ ಭಾರತ ಇಷ್ಟರ ಮಟ್ಟಿಗಾದ್ರೂ ಉಳ್ಕೊಂಡಿದೆ. ಇದು ಒಂದ್ ರೀತಿ ಭಾರತದ ಸೇವೆನೆ. ಪವಿತ್ರವಾಗಿರೋದು, ಬ್ರಹ್ಮಚರ್ಯಲ್ಲಿ ಇರೋದು, ಇದು ಒಂದು ಭಾರತದ ಸೇವೆನೆ. ಸನ್ಯಾಸ ಧರ್ಮ ನಹಿ ಹೋತಾ ಭಾರತ ಏಕದಂ ವಿಕಾರೋ ಮೇ ಜಲ್ ಮರ್ತಾ ಪತೀತ್ ಬನ್ ಜಾತಾ. ಈ ಸನ್ಯಾಸ ಧರ್ಮ ಏನಾದ್ರೂ ಇಲ್ಲದೆ ಹೋಗಿದ್ರೆ ಭಾರತ ಏಕದಂ ವಿಕಾರದ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗ್ತಾ ಇತ್ತು, ಪತೀತ ಆಗ್ಬಿಡ್ತಾ ಇತ್ತು. ಆದ್ರೆ ಡ್ರಾಮಾ ಈ ತರ ಮಾಡಲ್ಪಟ್ಟಿದೆ. ಉನೋಮೆ ಪೆಹಲೆ ಪವಿತ್ರತಾ ಕಿ ತಾಕತ್ ಥಿ ಜಿಸ್ಸೆ ಭಾರತ್ ಕೋ ಸಮಾಯಾ ಹೈ. ನಾವೇ ಹೇಳೋದು ಮೊದಲಿನ ಸನ್ಯಾಸಿಗಳು ಸತೋ ಪ್ರಧಾನತೆ ಇತ್ತಲ್ಲ, ಅವರ ಪವಿತ್ರತೆಯಲ್ಲಿ ಶಕ್ತಿ ಇತ್ತು. ಯಾವುದರಿಂದ ಭಾರತವನ್ನ ಉಳಿಸಿದರೆ.
इन देवताओं का जब राज्य था तो भारत कितना साಹುಕಾರ था. ಈಗಂತೂ ಸನ್ಯಾಸಿಗಳು ಅಂದ್ರೆ ಏನೇನೋ ಕಾರಣಗಳಿಂದ ಸನ್ಯಾಸಿಗಳಾಗ್ತಾರೆ, ಸಾಧನೆಗೋಸ್ಕರ ಅಲ್ಲ. ಈ ದೇವತೆಗಳ ರಾಜ್ಯ ಯಾವಾಗಿತ್ತು, ಭಾರತ ಎಷ್ಟು ಶ್ರೀಮಂತವಾಗಿತ್ತು. ಇನೋಕೆ ಇತನೆ ಬಡೆ ಬಡೆ ಹೀರೆ ಜವಾಹರೋಂಕೆ ಮೆಹಲ್ತೆ. ಈ ದೇವತೆಗಳದ್ದು ಎಷ್ಟು ದೊಡ್ಡ ದೊಡ್ಡ, ಒಂದೊಂದು ಊರಷ್ಟು ದೊಡ್ಡ ದೊಡ್ಡ ವಜ್ರ ವೈಡೂರ್ಯ ಚಿನ್ನದ ಮೆಹಲ್ ಇತ್ತು. ಇದೆಲ್ಲ ಎಲ್ಲಿ ಹೋಯ್ತು? ಸಬ್ ನೀಚೆ ಚಲೆ ಗಯೆ. ಎಲ್ಲ ದ್ವಾಪರ ಯುಗದಲ್ಲಿ ಒಮ್ಮೆ ಭೂಕಂಪ ಆಗುತ್ತಲ್ಲ, ಪರಿವರ್ತನೆ, ಅವಾಗೆಲ್ಲ ಕೆಳಗಡೆ ಹೊರಟೋಗುತ್ತೆ. ಲಂಕೆ ಹಾಗೂ ದ್ವಾರಿಕೆಗೆ ಹೇಳ್ತಾರೆ ಸಮುದ್ರದ ಕೆಳಗಡೆ ಹೊರಟೋಯ್ತು ಅಂತ. ಅವಿತು ಹೇ ನಹಿ ಸೋನೆಕೆ ಮೆಹಲಾದಿ ಸಪ್ತೇನ. ಈಗ ಯಾವ ಚಿನ್ನದ ಮೆಹಲು ಇಲ್ಲ. ಇತ್ತು, ಹೌದು, ಸತ್ಯಯುಗದಲ್ಲಿ ಇತ್ತು. ಮಂದಿರೋ ಹಾದಿ ಹೀರೆ ಜವಾಹರಾತ್ ಲಗಾ ಸಕ್ತೆ ತೋ ವಹಾ ಕ್ಯಾ ನಹಿ ಹೋಗ. ದ್ವಾಪರ ಕಲಿಯುಗದ ಮಂದಿರಗಳಲ್ಲೇ ಎಷ್ಟು ಚಿನ್ನ ವಜ್ರ ಎಲ್ಲ ಮುತ್ತು ರತ್ನಗಳನ್ನ ಹಾಕ್ತಾ ಇದ್ರಲ್ಲ, ಏನಿಲ್ಲ. 1000 ವರ್ಷದ ಹಿಂದೆ ರಸ್ತೆಯಲ್ಲಿ ಮುತ್ತು ರತ್ನಗಳನ್ನ ಸೇರಲ್ಲಿ ಅಳೆದು ಮಾರ್ತಾ ಇದ್ದಿದ್ದು. ಕೃಷ್ಣದೇವರಾಯರ ಕಾಲದ ಕತೆ ನಾವು ಕೇಳುವಾಗ ಇತಿಹಾಸನ, ಹಾಗಾದ್ರೆ ವಿಚಾರ ಮಾಡಿ, ಅದ್ರ ಹಿಂದೆ ಏನ್ ಇರ್ಲಿಲ್ಲ ಅಂತ. ಕಿತ್ತನೆ ತುಮ್ ಬಚ್ಚೋಂಕೋ ಖುಷಿ ಹೋನಿ ಚಾಹಿಯೆ. ಎಷ್ಟೊಂದು ನಿಮ್ಮ ಮಕ್ಕಳಿಗೆ ಖುಷಿ ಆಗ್ಬೇಕು. ಬಾಬೋರು ಪುನಃ ಬಂದಿದ್ದಾರೆ, ಹೇಳ್ತಾರೆ, ಮಕ್ಕಳೇ ನಾನೊಬ್ಬ ತಂದೆಯನ್ ಮಾತ್ರ ನೆನ್ಪು ಮಾಡಿ. ಯಾದ್ ಏಕ ಕೋಹಿ ಕರ್ನಾ. ನೆನಪು ಒಬ್ಬರನ್ನೇ ಮಾಡ್ಬೇಕು, ಯಾಕೆಂದ್ರೆ ಅದರಿಂದನೇ ವಿಕರ್ಮ ವಿನಾಶ ಆಗುತ್ತೆ. ಆದ್ರೆ ಮಕ್ಕಳು ಮರ್ತ್ ಬಿಡ್ತೀರಾ. ಆಮೇಲೆ ಏನ್ ಮಾಡ್ತೀರಾ? ಬಾಬೋರನ್ ಮರ್ತ್ ಬಿಡ್ತೀರಾ. ಅವ್ರ ದೇಹದಾರಿಕೆ ಯಾದ್ ಆ ಜಾತಿ. ಬಾಬೋರನ್ ಮರಿತೀರಾ, ದೇಹದಾರಿಗಳು ನೆನಪಿಗೆ ಬರ್ತಾರೆ. ದೇಹದಾರಿಗಳ ನೆನಪಿಂದ ಕುಚ್ ಬಿ ಫಾಯ್ದಾ ನಹಿ. ನೀವು ಯಾವ ದೇಹದಾರಿನೇ ಆಗಿರ್ಲಿ, ಏನು ಲಾಭ ಇಲ್ಲ. ಬಾಬಾ ಹೇಳ್ತಾರೆ, ಕೇವಲ ನನ್ನೊಬ್ಬನ ನೆನ್ಪು ಮಾಡಿ, ಯಾವ ದೇಹದಾರಿಗಳನ್ನು ನೆನಪು ಮಾಡಬೇಡಿ. ಅಮ್ಮ ಮರೆ ತೋ ಬಿ ಅಲ್ವಾ ಖಾನ, ಏಕ್ ಬಾಪ್ ಕಿ ಯಾದ್ ಸೆ ಹಿ ಕಮಾಯಿ ಹೈ. ಅಮ್ಮ ಸತ್ರು ಅಲ್ವಾ ತಿನ್ನಿ, ಬೀಬಿ ಸತ್ರು ಅಲ್ವಾ ತಿನ್ನಿ. ಅಲ್ವಾನ ಮಾಡ್ಕೊಂಡು ಸ್ವೀಟು ತಿನ್ನಿ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಇದು ಯಶೋಧ ಮಾತಾ ಅವ್ರ ಶರೀರ ಬಿಟ್ಟಾಗ ಬಾಬೋರು ಇದು ಹೇಳಿದ್ದು. ಯಾಕೆಂದ್ರೆ ನಿರ್ಮಲ್ ಶಾಂತ ದಾದಿಗೆ ಅಮ್ಮ, ಬ್ರಹ್ಮ ಬಾಬೋರ ಲೌಕಿಕ ಪತ್ನಿ. ಆದ್ರೆ ಖುಷಿಯಾಗಿರಿ, ಏನೇ ಆಗ್ಲಿ, ಯಾವುದೇ ಆತ್ಮ ಶರೀರ ಬಿಟ್ಟರು ದುಃಖಿ ಆಗ್ಬಾರ್ದು ಅಂತ. ಒಬ್ಬ ತಂದೆಯ ನೆನಪಲ್ಲೇ ಸಂಪಾದನೆ ಇರೋದು. ನಾವು ಶಿವ್ ಬಾಬೋರ್ ಮಕ್ಕಳು, ಅವರಿಂದ ಆಸ್ತಿ ತಗೋಬೇಕು. ಈ ಸಮಯದಲ್ಲಿ ನೀವು ಬಾಬೋರ್ ನೆನಪು ಮಾಡ್ಲಿಲ್ಲ, ಮಾಡೋ ಟೈಮಲ್ಲಿ ನೀವು ಮಾಡ್ಲಿಲ್ಲ, ಫಿರ್ ಬಹುತ್ ಪಶ್ಚಾತ್ತಾಪ ಪಡೇಗಾ, ರೋನಾ ಪಡೇಗಾ. ಅವಾಗ ತುಂಬಾ ಪಶ್ಚಾತ್ತಾಪನೂ ಪಡ್ಬೇಕಾಗತ್ತೆ, ಮತ್ತೆ ತುಂಬಾ ಅಳ್ಬೇಕಾಗತ್ತೆ. ವಿಶ್ವದ ಮಾಲೀಕರಾಗವರು ನಾವೇ ಹೇಳ್ತಾರೆ, ರೋನೇಕಿ ಕ್ಯಾ ದರ್ಕಾರ ಹೇ. ಅವ್ರು ಅಳೋ ಅಗತ್ಯನೇ ಇರೋದಿಲ್ಲ. ಈ ಬಾಬೋರನ್ ಮರ್ತ್ ಬಿಡ್ತೀರಿ, ಅವಾಗ ಮಾಯೆ ಕೆನ್ನೆಗೆ ಸರಿಯಾಗಿ ಬಾರಿಸುತ್ತೆ. ಆದ್ದರಿಂದ ಬಾಬೋರ್ ಪದೇ ಪದೇ ಹೇಳ್ತಾರೆ, ಬಾಬೋರನ್ನು ಮತ್ತು ಆಸ್ತಿಯನ್ನು ನೆನ್ಪು ಮಾಡಿ. ಅಮರನಾಥ್ ನೆ ಅಮರಪುರಿ ಮೇ ಏಕ್ ಪಾರ್ವತಿ ಕೋ ತೋ ಬೈಟ್ ಅಮರ ಕಥಾ ನೈ ಸುನಾಯಿ ಹೋಗಿ. ಅಮರನಾಥ ತಂದೆ ಅಮರಪುರಿಯಲ್ಲಿ ಕೂತ್ಕೊಂಡು ಒಬ್ಬ ಪಾರ್ವತಿಗೆ ಅಮರ ಕಥೆ ಹೇಳಿದ್ದಲ್ಲ. ಜರೂರ್ ಬಹುತ್ ಹೋಂಗೆ, ಅವಶ್ಯಕವಾಗಿ ತುಂಬಾ ಜನ ಪಾರ್ವತಿಯರಿದ್ದೀವಿ ನೋಡಿ. ಲಕ್ಷಾಂತರ ಜನ ಆತ್ಮರೂಪಿ ಪಾರ್ವತಿಯರು ದಿನ ಬಾಬೋರು ಅಮರನಾಥನ ಅಮರ ಕಥೆ ಕೇಳ್ತೀವಲ್ವಾ. ಜೋ ಭಿ ಮನುಷ್ಯ ಮಾತ್ರ ಹೇ ಸಬ್ಕೋ ಬಾಪ್ ಸಮಜಾತೆ, ಪತೀತ್ ಮತ್ ಬನೋ, ಈ ಅಂತಿಮ್ ಜನ್ಮ ಪವಿತ್ರ ಬನು. ಬಾಬೋರು ಇಲ್ಲಿ ಕೂತವ್ರಾಗಷ್ಟೇ ಹೇಳ್ತಾ ಇಲ್ಲ. ಬಾಬಾ ಹೇಳ್ತಾರೆ, ಜಗತ್ತಿನ ಎಲ್ಲಾ ಮನುಷ್ಯ ಮಾತ್ರರಿಗೂ ತಂದೆ ಹೇಳ್ತಾ ಇರೋದು, ತಿಳಿಸ್ಕೊಡ್ತಾ ಇರೋದು, ಈಗ ಪತೀತರಾಗಬೇಡಿ, ವಿಕಾರದಲ್ಲಿ ಬೀಳ್ಬೇಡಿ. ಈ ಒಂದು ಅಂತಿಮ ಜನ್ಮ ಪವಿತ್ರವಾಗಿರಿ. ಅಲ್ಲಿ ಸ್ವರ್ಗದಲ್ಲಿ ಯಾವುದೇ ವಿಕಾರ ಇರೋದಿಲ್ಲ. ಅಗರ್ ವಹಾ ಭಿ ವಿಕಾರ ಹೋತಾ ತೋ ಫಿರ್ ಸ್ವರ್ಗ ನರಕ ಮೇ ಕ್ಯಾ ಫರಕ್ ಹುವಾ. ಬಾಬಾ ಹೇಳ್ತಾರೆ, ಅಲ್ಲೂ ವಿಕಾರ ಇತ್ತು ಅಂದಿದ್ರೆ ಆ ಸ್ವರ್ಗಕ್ಕೂ ನರಕಕ್ಕೂ ಮತ್ತೇನ್ ವ್ಯತ್ಯಾಸ? ದೇವಿ ದೇವತೆಗಳ ಮಹಿಮೆ ಹಾಡ್ತಾರೆ. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಅಹಿಂಸಾ ಪರಮೋಧರ್ಮಿಗಳು, ಡಬಲ್ ಅಹಿಂಸಕರು. ಅಂದ್ಮೇಲೆ ಭಗವಂತ ಬಂದು ಭಗವಾನ್ ಭಗವತಿಗಳನ್ನಾಗಿ ಮಾಡ್ತಾರೆ. ಭಗವಂತನ ವಿನಃ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅವ್ರಿಗೆ ಭಗವಾನ್ ಭಗವತಿ ಅಂತ ಹೇಳೋದು. ಭಗವಂತ ಒಬ್ರೇ, ಆದ್ರೆ ಅವ್ರು ಯಾರನ್ನ ತಯಾರು ಮಾಡಿದ್ರು ಅವರಿಗೂ
ಭಗವಂತ ತಯಾರು ಮಾಡಿರೋದ್ರಿಂದ ಅವರನ್ನ ಭಗವಾನ್ ಭಗವತಿ ಅಂತ ಹೇಳೋದು. ಭಗವಂತ ಒಬ್ರೇನೆ. ಗಾಯನ ಇದೆ, ಭಗವಾನ್ ಭಗವತಿಯ ರಾಜಧಾನಿ. ಯಥಾ ರಾಜ ರಾಣಿ ತಥಾ ಪ್ರಜೆ, ಎಲ್ಲರೂ ಸುಖಿಯಾಗಿರ್ತಾರೆ. परंतु भगवान भगवती कहने कहा नहीं जाता, इसीलिए कहा जाता आदि सनातन देवी देवता धर्म. ವಾಸ್ತವಿಕವಾಗಿ ಭಗವಾನ್ ಭಗವತಿ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೇ ಹೇಳ್ತಾರೆ ಅದು ಆದಿ ಸನಾತನ ದೇವಿ ದೇವತಾ ಧರ್ಮ. ಅವರು ದೇವತೆಗಳು. ये किसको पता नहीं है, इनकी आत्मा को भी बाप समझाते हैं. ಯಾರಿಗೂ ಗೊತ್ತಿಲ್ಲ. ಇವರ ಆತ್ಮಕ್ಕೂ, ಬ್ರಹ್ಮ ಬಾಬೋರ ಆತ್ಮಕ್ಕೂ ಬಾಬೋರೇ ತಿಳಿಸ್ಕೊಡ್ತಾರೆ. ಒಬ್ರು ತಂದೆ, ಇನ್ನೊಬ್ರು ದಾದ, ಎರಡೂ ಆತ್ಮ ಒಂದೇ ಶರೀರದಲ್ಲಿದ್ದಾರೆ. ಒಬ್ರು 84 ಜನ್ಮ ಪೂರ್ಣ ತಗೊಳ್ಳೋರು, ಇನ್ನೊಂದು ಆತ್ಮ ಪುನರ್ಜನ್ಮ ರಹಿತ. ಎಷ್ಟು ಸರಳವಾಗಿ ಹೇಳ್ತಾರೆ ನೋಡಿ ಬಾಬೋರು. ಪರಮಾತ್ಮನಿಗೂ ಆತ್ಮನಿಗಿರೋ ವ್ಯತ್ಯಾಸನ. ಬಾಬೋರು ಎಂದು ಪುನರ್ಜನ್ಮದಲ್ಲಿ ಬರೋದಿಲ್ಲ. एक ही बार आकर सारे विश्व को पवित्र बनाने के लिए हमको राजयोग सिखाते हैं. ಬಾಬೋರು ಕಲ್ಪಕ್ಕೊಮ್ಮೆ ಮಾತ್ರ ಬಂದು ವಿಶ್ವವನ್ನ ಪವಿತ್ರ ಮಾಡ್ಲಿಕ್ಕೆ ನಮ್ಗೆ ರಾಜಯೋಗ ಕಲಿಸ್ತಾರೆ. ಬಾಬೋರು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡ್ತೀನಿ. ಯಾರಲ್ಲಿ? ಯಾರು ಪೂರ್ಣ 84 ಜನ್ಮ ಪಡೀತಾರೆ. अब इनके ಬಹು ಜನ್ಮೋं का अंतिम जन्म है. ಯಾರು ಪೂರ್ಣ 84 ಜನ್ಮ ಪಡೀತಾರೆ ಫಸ್ಟ್ ಇಂದ, ಅವರ ಬಹಳ ಜನ್ಮಗಳ ಅಂತಿಮ ಜನ್ಮ ಇದು. ಈಗ ನಾನು ನಿರಾಕಾರ. ಹೇಗೆ ಬಂದು ನಿಮ್ಮ ಮಕ್ಕಳಿಗೆ ರಾಜಯೋಗ ಕಲ್ಸಕ್ಕಾಗತ್ತೆ? ಪ್ರೇರಣೆಯಿಂದ ಅಂತೂ ಕಲ್ಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಕೃಷ್ಣ ಭಗವಾನ್ ವಾಚನೂ ಅಲ್ಲ. कैसे आ सकता है, ಅವ್ರು ಹೇಗ್ ಬರ್ಲಿಕ್ಕೆ ಸಾಧ್ಯ? तो हे ही सत्युग का प्रिंस, 16 कला संपूर्ण. ಅವರಂತೂ ಸತ್ಯುಗದ ರಾಜ್ಕುಮಾರ, 16 ಕಲಾ ಸಂಪೂರ್ಣ. ಮತ್ತೆ ತ್ರೇತಾಯುಗದಲ್ಲಿ ಬಂದಾಗ ಏನಾಗುತ್ತೆ? 14 ಕಲೆ. ಅಲ್ಲಿ ಸಂಪೂರ್ಣ ಸಂಪನ್ನ ಅನ್ನೋ ಶಬ್ದಗಳೆಲ್ಲ ಹೊರಟೋಗುತ್ತೆ. ಮತ್ತೆ ದ್ವಾಪರ ಯುಗದಲ್ಲಿ ತಗೊಂಬಂದು ಕೃಷ್ಣನನ್ನು ತೋರಿಸ್ತಾರೆ. ಉನ್ಕೋ ತೋ ಪೆಹಲೆ ಆನಾ ಚಾಹಿಯೆ, ಶ್ರೀ ಕೃಷ್ಣ ಅಂತೂ ಫಸ್ಟ್ ಬರ್ಬೇಕಲ್ಲ. ಬಾಬಾ ಹೇಳ್ತಾರೆ, ಮೊದ್ಲು ಬಾಬೋರನ್ ನೆನ್ಪು ಮಾಡಿ, ಮೊದ್ಲು ಫಸ್ಟ್ ಮಾಡಿ ಇದನ್ನ ಅಂತ. ಇಲ್ಲಾಂದ್ರೆ ಮಾಯೆ ಏಕದಮ್ ಕೆನ್ನೆಗೆ ಬಾರಿಸುತ್ತೆ. ಚೂಯಿ ಮೊಯ್ಕಾ एक ಜಾಡ್ ಹೋತಾ, ಹಾತ್ ಲಗಾವ್ ತೋ ಮುರ್ಜಾ ಜಾಯೆ, ತುಮಾರಾ ಭಿ ಐಸೆ ಹಾಲ್ ಹೋತಾ ಹೇ. ನೀವ್ ಬಾಬೋರ್ ನೆನ್ಪು ಮಾಡ್ಲಿಲ್ವಾ, ಕೆನ್ನೆಗೆ ಬಾರಿಸುತ್ತೆ ಮಾಯೆ. ಯಾವ ತರ ಬಾರಿಸುತ್ತೆ? ನಿಮ್ ಸ್ಥಿತಿ ಮುಟ್ಟಿದ್ರೆ ಮುನಿ ತರ. ಮುಟ್ಟಿದ್ರೆ ಮುನಿ ಗಿಡ ಗೊತ್ತಲ್ಲ, ಅದು ಒಂಚೂರು ಟಚ್ ಮಾಡಿದ್ರೆ ಮುದುಡೋಗ್ಬಿಡುತ್ತೆ. ಆ ತರ ನಿಮ್ಮ ಸ್ಥಿತಿನ ಮಾಡಿ ಹಾಕ್ಬಿಡುತ್ತೆ. ಆ ಗತಿ ಬಂದ್ಬಿಡುತ್ತೆ ನಿಮ್ಗೆ. ಬಾಬೋರ ನೋಡಿ, ಅಂತ ಟೈಮಲ್ಲಿ ಬಾಬೋರ ನೆನಪಿನ ಶಕ್ತಿ ಇಲ್ಲ ಅಂದ್ರೆ ಸಣ್ಣ ಸಣ್ಣ ಮಾತಲ್ಲಿ ಮನಸ್ಸು ಮುದುಡೋಗುತ್ತೆ. ಅದು ಮಾಯೆ ಕೊಡೋ ಪೆಟ್ಟದು. ಬಾಪ್ಕೋ ಯಾದ್ ನೈ ಕಿಯಾ ಅವ್ರ ಕಲಾಸ್, ಈ ಬಾಬೋರ್ ನೆನ್ಪು ಮಾಡ್ಲಿಲ್ವಾ, ಹೋದ್ರಿ ಅಂತ. ಗೀತ್ ಮೇ ಭಿ ಸುನಾ ಬಚ್ಪನ್ ಕೆ ದಿನ್ ಬುಲಾ ನೈ ದೇನಾ, ಹಾಡು ಕೇಳಿದ್ರಲ್ಲ, ಬಾಲ್ಯದ ದಿನಗಳನ್ನ ಎಂದು ಮರಿಬೇಡಿ. ಬಾಪ್ಕೋ ಭೂಲೆ ಕಹಾ ನ ಕಹಾ ಚೋಟ್ ಲಗ್ ಜಾಯೇಗಿ, ಬಾಬೋರನ್ ಮರ್ತ್ರೆ ಕೈ ಬಿಟ್ಟು ಹೋಗೋದು ಬಿಡಿ, ಅದು ಬಹಳ ದೂರ, ಅದ್ರ ಗತಿ ಬೇರೆ. ಬಾಬೋರನ್ ಮರ್ತ್ರೆ ಒಂದಲ್ಲ ಒಂದು ಪೆಟ್ಟು ಬೀಳುತ್ತೆ. ಬಾಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳು. ಈ ಶರೀರ ಅಂತೂ ವಿಷದಿಂದ ಬಂದಿರೋದು. ಇನ್ಕೆ ಲೌಕಿಕ್ ಮಾ ಬಾಪ್ ಹೇ, ಈ ಶರೀರಕ್ಕೆ ಲೌಕಿಕ ತಂದೆ ತಾಯಿ ಇದ್ದಾರೆ. ಶಿವ ಬಾಬೋರಂತೂ ಪಾರಲೌಕಿಕ ತಂದೆ, ಮತ್ತೆ ಬ್ರಹ್ಮ ಬಾಬೋರಂತೂ ಅಲೌಕಿಕ ತಂದೆ. ಹದ್ಕಾತ ಫಿರ್ ಬೇಹದ್ಕ ಬನ್ ಗಯ. ಬಾಬೋರು ಮೊದಲು ಹದ್ದಿನ ಸಂಬಂಧಗಳು, ಲಿಮಿಟೇಷನ್, ರಕ್ತ ಸಂಬಂಧಗಳು, ಮತ್ತೆ ಈಗ ಬೇಹದ್ದಲ್ಲಿ ಬಂದಿದ್ದಾರೆ. ಅಭಿ ದೇಖೋ ಎ ಲೌಕಿಕ್ ಬಚ್ಚಿ ನಿರ್ಮಲ್ ಶಾಂತ ಬೈಟಿ ಹೇ, ಎ ಲೌಕಿಕ್ ಬಿ ಹೇ, ಅಲೌಕಿಕ್ ಬಿ ಹೇ, ಪಾರಲೌಕಿಕ್ ಬಿ ಹೇ. ಅದಕ್ಕೆ ನೋಡಿ, ನಿರ್ಮಲ್ ಶಾಂತ ದಾದೀಜಿಯವರ ಜೀವನ ಚರಿತ್ರೆ ಬುಕ್ ಹೆಸರೇನೋ 3 in 1. ಯಾಕೆಂದ್ರೆ ಬ್ರಹ್ಮ ಬಾಬೋರು ಲೌಕಿಕ ತಂದೆನು, ಬ್ರಹ್ಮ ಆದ್ಮೇಲೆ ದಾದಾ ಲೇಖರಾಜ್ ಲೌಕಿಕ ತಂದೆ, ಬ್ರಹ್ಮ ಆದ್ಮೇಲೆ ನಿರ್ಮಲ್ ಶಾಂತ ದಾದಿ ಅವರಿಗೆ ಅವರು ಎಲ್ಲರಿಗೆ ಹೇಗೆ ಅಲೌಕಿಕ ತಂದೆ. ಮತ್ತೆ ಇದೇ ಶರೀರದ ಒಳಗಡೆ ಪಾರಲೌಕಿಕ ತಂದೆನೂ ಇದ್ದಾರೆ. ಬಾಕಿ ಶಿವ ಬಾಬಾ ಕೆ ತೋ ಭಾಯಿ ಬಹನ್ ಹೇ ನಹಿ, ना लौकिक ना अलौकिक ना पारलौकिक, इतना फर्क है.
ಬಾಕಿ ಶಿವಬಾಬು ಅವರಿಗೆ ಈ ಜಗತ್ತಲ್ಲಿ ಯಾವುದೇ ಸಹೋದರ ಸಹೋದರಿ ಸಂಬಂಧ ಇಲ್ಲ, ಲೌಕಿಕನೂ ಇಲ್ಲ, ಅಲೌಕಿಕನೂ ಇಲ್ಲ, ಪಾರಲೌಕಿಕನೂ ಇಲ್ಲ. ಎಷ್ಟೊಂದು ವ್ಯತ್ಯಾಸ ಇದೆ. ಏಕ್ ಬಾಪ್ ಕಾ ಬನ್ನ ಮಾಸಿ ಕಾ ಗರ್ ನಹಿ ಹೈ. ಒಬ್ಬ ತಂದೆಯವರಾಗಿ ನಡೆಯೋದಿದೆಯಲ್ಲ, ಒಬ್ಬರದೇ ಎಲ್ಲದನ್ನು, ಸರ್ವಸ್ವನೂ ಸರ್ವ ಸಂಬಂಧನೂ ಅದೇನು ಚಿಕ್ಕಮ್ಮನ ಮನೆ ಊಟ ಅಲ್ಲ. ಹೇಳೋದು ತುಂಬಾ ಸಹಜ, ಏಕ್ ಬಾಪ್ ದೂಸ್ರಾ ನ ಕೊಯ್ ಅಂತ. ಆದ್ರೆ ನಡೆಯೋದು ಚಿಕ್ಕಮ್ಮನ ಮನೆ ಊಟ ಅಲ್ಲ. ನೋಡಿ, ಹೇಳೋದಕ್ಕೂ ನಡೆಯೋದಕ್ಕೂ ಬಹಳ ಅಂತರ ಇದೆ. ऐसे बाप से ಸಂಬಂಧ ಜೋಡ್ನಾ ಹೇ, ಟೈಮ್ ಲಗ್ತಾ ಹೇ. ಇಂಥ ತಂದೆ ಜೊತೆ ನಿಮ್ ಸಂಬಂಧ ಜೋಡಣೆ ಇರಬೇಕು, ಟೈಮ್ ಹಿಡಿಸುತ್ತೆ. ಬಾಬೋರ ನೆನಪಲ್ಲಿರೋದು ಬಹಳ ಪರಿಶ್ರಮ ಇದೆ. कई 50 वर्ष में रहने वाले भी सारा दिन शिव बाबा को याद भी नहीं करते, ऐसा भी है. ಎಲ್ಲ ವೆರೈಟಿ ಮಕ್ಕಳಿದ್ದಾರೆ. ಮೊದ್ಲಿಂದ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲೇನೋ ದೇವತೆ ಆಗ್ಬಿಟ್ಟಿದ್ದಾರೆ ಅಂತಲ್ಲ. ಬಾಬಾ ಹೆಂಗ್ ಹೇಳ್ತಾರೆ, ಕೆಲವರು 50 ವರ್ಷದಿಂದ ನಾನು ಬಾಬೋರ್ ಮಗು ಅಂತ ಹೇಳ್ತಾರೆ. ಇಡೀ ದಿನದಲ್ಲಿ ಒಂದು ಕ್ಷಣನೂ ಬಾಬೋರ್ ನೆನ್ಪು ಮಾಡೋದಿಲ್ಲ ಅಂತವರು ಇದ್ದಾರೆ. ಆಶ್ಚರ್ಯ ಅಲ್ಲ. और सबको बोल एक को याद करना बहुत बहुत मेहनत है. ಎಲ್ಲಾರನ್ನೂ ಮರೆತು ಒಬ್ಬರನ್ನೇ ನೆನಪು ಮಾಡೋದ್ರಲ್ಲಿ ತುಂಬಾ ಪರಿಶ್ರಮ ಇದೆ. कोई 1% याद करते, कोई 2%, कोई आधा % भी मुश्किल याद करते. ಕೆಲವರು 1% ನೆನ್ಪು ಮಾಡಿದ್ರೆ, ಕೆಲವರು 2%, ಇನ್ ಕೆಲವರು ಇದ್ದಾರೆ 0.5% ಕಷ್ಟ ನೆನ್ಪು ಮಾಡೋದು. ಇದು ಬಹುದೊಡ್ಡ ಗುರಿ. ಇದು ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ಬಾಲ್ಯದ ದಿನವನ್ನ ಎಂದು ಮರಿಬೇಡಿ. ಬಾಬೋರಿಂದ ಸ್ವರ್ಗದ ಆಸ್ತಿ ಸಿಗುತ್ತೆ. ನೀವು ಮಕ್ಕಳಿಗೆ ಗೊತ್ತಿದೆ, ಜೀತೇಜಿ ಮರ್ಕರ್ ಬಾಪ್ಗೆ ಆಕರ್ ಬನೆ ಹೇ ನೈ ದುನಿಯಾ ಮೇ ಜಾನೆ ಕೆ ಲಿಯೆ. ನಿಮಗೆ ಗೊತ್ತಿದೆ, ನಾವು ಬಾಬೋರ್ ಮಕ್ಕಳಾಗಿದ್ದೀವಿ. ಒಂದೇ ಶರೀರದಲ್ಲಿ 2 ಜನ್ಮವನ್ನ ಪಡೆದು ಬಾಬೋರ್ ಹತ್ರ ಬಂದಿದ್ವಿ, ಹೊಸ ಜಗತ್ತಿಗೆ ಹೋಗ್ಲಿಕ್ಕೋಸ್ಕರ. ನೀವು ಮಕ್ಕಳಿಗೆ ಸ್ಥಾಯಿ ಖುಷಿ ಇರಬೇಕು, ಸ್ಥಿರವಾದ ನಿರಂತರವಾದ ಸದಾ ಕಾಲದ ಖುಷಿ ಇರಬೇಕು. ओहो हम डबल सिरताज बनेंगे, मनुष्य थोड़ी जानते कि सतयुग में इन देवताओं को 16 कला संपूर्ण और 14 कला संपूर्ण क्यों कहते हैं. ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಓಹೋ, ಬಾಬಾ ನಮ್ಮನ್ನ ನೀವು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತೀರಿ. ಡಬಲ್ ಕಿರೀಟಧಾರಿ ಅಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಆ ಪೊಸಿಷನ್ ಏನು ಅನ್ನೋದು ಮನುಷ್ಯರಿಗೆ ಏನ್ ಗೊತ್ತು. ಸತ್ಯಯುಗದಲ್ಲಿ ದೇವತೆಗಳು 16 ಕಲಾ ಸಂಪೂರ್ಣರಿದ್ರು, ತ್ರೇತಾಯುಗದಲ್ಲಿ 14 ಕಲೆ. ಯಾಕೆ ವ್ಯತ್ಯಾಸ ಹೇಗಾಯ್ತು ಏನು ಗೊತ್ತಿಲ್ಲ. ಏ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ ಅದಿ ಫಿರ್ ಬಿ ಬನೆಂಗೆ. ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಇದೆಲ್ಲ ಮತ್ತೆ ಭಕ್ತಿ ಮಾರ್ಗ ಶುರು ಆದಾಗ ಆಗುತ್ತೆ. ಈ ಹಠಯೋಗ, ತೀರ್ಥಯಾತ್ರೆ ಇದೆಲ್ಲ ಮತ್ತೆ ಮಾಡ್ತಾರೆ. ಪರಂತು ಇಸ್ಸೆ ಕ್ಯಾ ಹೋಗಾ, ಕ್ಯಾ ಹೆವೆನ್ ಮೇ ಜಾಯೆಂಗೆ ನಹಿ. ಇದರಿಂದ ಏನಾಗುತ್ತೆ, ಇದರಿಂದ ಯಾರಾದ್ರೂ ಸ್ವರ್ಗಕ್ಕೆ ಹೋಗಕ್ಕಾಗತ್ತಾ, ಇಲ್ಲ. ಬಹುತ್ ರಿದ್ದಿ ಸಿದ್ದಿ ಸೆ ಕಾಮ್ ಕರ್ತೆ, ರಿದ್ದಿ ಸಿದ್ದಿ ವಾಲೆ ಬಹುತ್ ಹೇ, ಹಜಾರೋ ಮನುಷ್ಯ ಉನ್ಕೆ ಪಿಚಾಡಿ ಪಡ್ತೆ ರೇತೆ ಹೇ. ಕಲಿಯುಗದಲ್ಲಂತೂ ಬಿಡಿ, ಕೊನೆ ಸಮಯದಲ್ಲಂತೂ ಈ ರಿದ್ದಿ ಸಿದ್ದಿ ತುಂಬಾ ಕೆಲಸ ಮಾಡ್ತಾರೆ. ರಿದ್ದಿ ಸಿದ್ದಿ ಮಾಡೋರು ತುಂಬಾ ಜನ ಇದ್ದಾರೆ. ಸಾವಿರಾರು ಮನುಷ್ಯರು ಇದ್ರ ಹಿಂದೆ ಬಿದ್ದಿದ್ದಾರೆ, ಅವ್ರ ಹಿಂದೆ ಬಿದ್ದಿರ್ತಾರೆ. रिद्धि सिद्धि से बहुत गड़िया आदि चीजें निकालते, थोड़ी समझते, ये अल्प काल के लिए सब है. ಮನುಷ್ಯರ ಬುದ್ಧಿ ಎಷ್ಟು ಕ್ಷಣಿಕವಾಗಿರೋದ್ರಲ್ಲಿ ಹೊರಟೋಗಿದೆ ಅಂದ್ರೆ, ಯಾರೋ ಗಡಿಯಾರ ತೆಕ್ಕೊಟ್ಬಿಟ್ರು ಅವರೇ ದೇವ್ರು, ಇನ್ನೇನೋ ವಿಭೂತಿ ತೆಕ್ಕೊಟ್ಬಿಟ್ರು, ಇನ್ನೇನೋ ಉಂಗುರ ಕೊಟ್ಟುಬಿಟ್ರು, ಸಾಕು ನೋಡಿ ಅಷ್ಟೇ. ಮನುಷ್ಯರಿಗೆ ಇಷ್ಟು ಅರಿವಿಲ್ಲ. ಇವೆಲ್ಲವೂ ಕ್ಷಣಿಕ, ಅಲ್ಪ ಕಾಲದ್ದು. ಅದ್ರ ಖುಷಿ ಎಷ್ಟೊತ್ತಿರ್ಬೋದು ಮನುಷ್ಯನಿಗೆ. ಇಸ್ಮೆ ಬಹುತ್ ಮೆಹನತ್ ಕರ್ನಿ ಪಡ್ತಿ. ಇಲ್ಲಿ ಯಾವ್ದು ಜಾದು ಮಂತ್ರದಿಂದ ಏನು ಕೊಡಲ್ಲ, ಬಾಬಾ ರಿದ್ದಿ ಸಿದ್ಧಿಯಿಂದ ಏನು ಕೊಡಲ್ಲ. ಇಲ್ಲಿ ವಿಧಿಯಿಂದ ಸಿದ್ಧಿ, ವಿಧಿ ಹೇಳ್ಕೊಡ್ತಾರೆ, ಆ ಪರಿಶ್ರಮ ಪಡ್ಬೇಕಾಗತ್ತೆ. ರಿದ್ದಿ ಸಿದ್ಧಿ ಎಲ್ಲ ಕಲ್ತ್ಕೊಡೋ ಪುಸ್ತಕಗಳು ಇರುತ್ತಂತೆ. ಇತನಿ ಲಾಖೋ ಮನುಷ್ಯ ಉನ್ಕೆ ಪಿಚಾಡಿ ಪಡ್ತೆ. ನೋಡಿ, ಇಂಥದೆಲ್ಲ ಕಲಿಯಕ್ಕೆ ಮನುಷ್ಯರು ಅದ್ರ ಹಿಂದೆ ಎಷ್ಟು ಲಕ್ಷಾಂತರ ಜನ ಅದ್ರ ಹಿಂದೆ ಬಿದ್ದಿದ್ದಾರೆ ಅಂತಾರೆ ಬಾಬಾ ಅವರು. तुम बच्चे जानते हो हमको बाबा से स्वर्ग का वर्षा मिलता है. ಈ ಮಕ್ಕಳಿಗೆ ಗೊತ್ತಿದೆ, ಬಾಬೋರಿಂದ ನಮ್ಗೆ ಸ್ವರ್ಗದ ಆಸ್ತಿ ಸಿಗುತ್ತೆ. ಇನ್ ಆಂಖೋ ಸೆ ಜೋ ಕುಚ್ ದೇಖ್ತೆ ಹೋ ವಹ ನಹಿ रहेगा. ಇನ್ ಅದರಿಂದ ಯಾಕೆ ಹೋಗೋದು. ಉಂಗುರ ಕೊಟ್ರು, ಬೆಳ್ಳಿ ಕೊಟ್ರು, ವಾಚ್ ಕೊಟ್ರು,
ಬಾಬಾ ಹೇಳ್ತಾರೆ, ಕಣ್ಣಿಂದ ಏನೆಲ್ಲಾ ನೋಡ್ತಾ ಇದ್ದೀರೋ ಮಕ್ಕಳೇ, ಇದ್ಯಾವುದು ಇರೋದಿಲ್ಲ. बाप समझाते हैं, तुम अशरीरी आए थे, फिर शरीर 7 पार्ट बचाया. ನೀವು ಈ ಜಗತ್ತಿಗೆ ಬರುವಾಗ ಅಶರೀರಿಯಾಗಿ ಬಂದಿದ್ರಿ, ಇಲ್ಲಿಗೆ ಬಂದ್ಮೇಲೆ ಶರೀರ ಧರಿಸ್ಕೊಂಡು ಶರೀರದ ಜೊತೆ ಪಾತ್ರ ಮಾಡ್ತೀರಿ. 84 ಲಕ್ಷ ಲೆಕ್ಕ ಯಾರು ಕೊಡಕ್ಕಾಗತ್ತೆ? 12 ಮಾಸ್ ಲಗ್ ಜಾಯಿ. ಈ ಲೆಕ್ಕ ತೆಗಿಯಕ್ 1 ವರ್ಷ ಇಡಿಸ್ಬೋದು, ಆದ್ರೆ 84 ಲಕ್ಷ ಜನ್ಮದ ಮಾತಿಲ್ಲ. ಹೋ ಹಿ ನಹಿ ಸಕ್ತಾ. 84 ಜನ್ಮೋं का हिसाब किताब बताना बिल्कुल सहज है. ಎಲ್ಲದಕ್ಕೂ ಲಕ್ಷ ಕೋಟಿ ಸೇರಿಸ್ಬಿಟ್ರು. 84 ಜನ್ಮದ ಲೆಕ್ಕ ಎಷ್ಟು ಬಿಲ್ಕುಲ್ ಸಹಜವಾಗಿ ತಿಳಿಸ್ಕೊಡ್ತಾರೆ ಬಾಬವರು. ನೀವು 84 ಜನ್ಮದ ಚಕ್ರದಲ್ಲಿ ಬಂದಿದ್ದೀರಿ. ಸೂರ್ಯವಂಶಿ ಹೇತೋ ಚಂದ್ರವಂಶಿ ನಹಿ. ಸೂರ್ಯವಂಶದವ್ರು ಇದ್ದಾಗ ಚಂದ್ರವಂಶದವರು ಇರೋದಿಲ್ಲ. ಸೂರ್ಯವಂಶಿ ಗರಾನಾ ಪೂರಾ ಹುವಾ, ಫಿರ್ ಚಂದ್ರವಂಶಿ ಬನ್ನಿ. ಸೂರ್ಯವಂಶ ಮುಗಿದ ಮೇಲೆ ಚಂದ್ರವಂಶದವ್ರು ಬರ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಬ್ರಾಹ್ಮಣ ವಂಶಿಗಳು, ಮತ್ತೆ ನಾವೇ ದೇವತಾ ವಂಶಿಗಳಾಗ್ತೀವಿ. ಇಸ್ಲಿಯೇ ಹಮ್ ಪಢಾಯಿ ಪಢ್ ರಹೆ. ಅದಕ್ಕೋಸ್ಕರನೇ ನಾವು ಈ ವಿದ್ಯೆನ ಓದ್ತಾ ಇರೋದು. ಸಿಡಿ ನೀಚೆ ಉತ್ತರ್ತೆ ಉತ್ತರ್ತೆ, ಮತ್ತೆ ಜನನ ಮರಣದ ಮೆಟ್ಲು ಇಳಿತಾ ಇಳಿತಾ ವೈಶ್ಯ ಶೂದ್ರ ವಂಶಿಗಳಾಗ್ತೀರಿ. ಈಗ ನಿಮ್ಮ 84 ಜನ್ಮ ನಿಮ್ಗೆ ಸ್ಮೃತಿಗೆ ಬಂದಿದೆ. ಈ ಚಕ್ರವನ್ನ ನೆನ್ಪಿಟ್ಕೊಳ್ಳಿ. ಬಾಬೂರ ನೆನಪು ಮಾಡೋದ್ರಿಂದನೇ ಎವರ್ ಹೆಲ್ದಿ ಎವರ್ ವೆಲ್ದಿ ಆಗ್ತೀರಿ. ಪಾಪ ನಾಶ ಆಗುತ್ತೆ. ಚಕ್ರಕ್ಕೂ ಜಾನ್ನೆ ಸೆ ಚಕ್ರವರ್ತಿ ಬನ್ ಜಾಯಂಗಿ. ಈ ಚಕ್ರವನ್ನ ತಿಳ್ಕೊಳ್ಳೋದ್ರಿಂದನೇ ನೀವು ಚಕ್ರವರ್ತಿಗಳಾಗ್ತೀರಿ. ತುಮ್ ಜಾನ್ತೆ ಹೋ ಪುರಾಣಿ ದುನಿಯಾ ಕಬ್ರಸ್ತಾನ್ ಬನ್ನಿ. ನಿಮ್ಗೆ ಗೊತ್ತಿದೆ, ಈ ಹಳೆ ಪ್ರಪಂಚ ಮಕ್ಕಳಿದು ಸ್ಮಶಾನ ಆಗುತ್ತೆ, ಏನು ಉಳಿಯಲ್ಲ. ಖತಮ್ ಹೋ ಜಾಯೇಗಾ, ಕುಚ್ ಭಿ ನಹಿ ರಹೇಗಾ. ರಾಮ್ ಗಯೋ ರಾವಣ್ ಗಯೋ, ಏನು ಉಳಿಯಲ್ಲ ಮಕ್ಕಳೇ, ಎಲ್ಲವೂ ಹೊರಟೋಗುತ್ತೆ, ಎಲ್ಲರೂ ಹೊರಟೋಗ್ಬೇಕು. ರಾಮ ಹೋದ, ರಾಮನ ಪರಿವಾರ, ರಾವಣ ರಾವಣನ್ ಪರಿವಾರ, ಎಲ್ಲರೂ ಹೋಗ್ಬೇಕು. ರಾಮ್ ಕಾ ಕಿತ್ನಾ ಛೋಟಾ ಪರಿವಾರ ಹೋಗಾ ಸತ್ಯುಗ್ ಮೇ, ಅಭಿ ರಾವಣ್ ಕಾ ಕಿತ್ನಾ ಬಡಾ ಪರಿವಾರ ಹೈ. ಇದು ರಾವಣನ ಫ್ಯಾಮಿಲಿ ಇಷ್ಟು ದೊಡ್ಡದು, ಸತ್ಯುಗದಲ್ಲಿ ರಾಮನ್ ಫ್ಯಾಮಿಲಿ ಚಿಕ್ಕದಿರುತ್ತೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಈಗ ನಮ್ಮ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಪ್ರತಿ ಒಂದು ಮಾತಲ್ಲೂ ಪುರುಷಾರ್ಥ ಫಸ್ಟ್, ಪ್ರಯತ್ನ ಫಸ್ಟ್. ಬಾ ಪುರುಷಾರ್ಥ ಕರಾತೆ, ಬಚ್ಚೆ ಮುಜೆ ಯಾದ್ ಕರು. ಬಾಬೋರ್ ಪುರುಷಾರ್ಥ ಮಾಡಿಸ್ತಾರೆ, ಮಕ್ಕಳೇ ನೀವು ನನ್ನನ್ನು ನೆನ್ಪು ಮಾಡಿ. ಜಿಸ್ ಬಾಪ್ ಸೆ ಅತಃ ಸ್ವರ್ಗ ಕಿ ಬಾದಶಾಹಿ ಮಿಲ್ತಿ ಹೈ. ಯಾವ ತಂದೆಯಿಂದ ಸ್ವರ್ಗದ ಅಪಾರವಾದ ರಾಜ್ಯ ಭಾಗ್ಯ ಸಿಗುತ್ತೆ. ಯಾ ಉನ್ಕೋ ಯಾದ್ ನಹಿ ಕರೆಂಗೆ. ಬಾಬೋರ್ ಪ್ರಶ್ನೆ ಕೇಳ್ತಾರೆ, ಯಾಕೆ ನೀವು ಅವರನ್ನು ನೆನ್ಪು ಮಾಡೋದಿಲ್ವಾ? ಬಾಬೋರ್ ಸ್ಮೃತಿ ತಂದ್ಕೊಡ್ತಾರೆ, ನೀವು ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ, ಈಗ ಪುನಃ ಪುರುಷಾರ್ಥ ಮಾಡಿ ಸ್ವರ್ಗಕ್ಕೆ ಮಾಲೀಕರ ಆಗಿ. ಒಳ್ಳೆಯದು. ಮಧುರ, ಅತಿ ಮಧುರ, ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ, ಕಭಿ ಭಿ ಕಿಸಿ ಬಾತ್ ಮೇ ಚೂಯಿ ಮುಯಿ ನೈ ಬನ್ನ ಹೈ. ಎಂದು ಯಾವ ಮಾತಲ್ಲೂ ಮುಟ್ಟಿದ್ರೆ ಮುನಿ ಆಗ್ಬೇಡಿ. ಚಿಕ್ಕ ಚಿಕ್ಕ ಮಾತುಗಳು ಸ್ಥಿತಿನೇ ಬಾಡೋಗ್ಬಿಡುತ್ತೆ. ದೊಡ್ಡದ್ ಬಂದ್ರೆ ಚಿಕ್ಕದ್ ಮಾಡ್ಬೇಕು. ಚಿಕ್ಕ ಚಿಕ್ಕ ಮಾತಿಗೆ ಬಾಡೋಗ್ಬಿಟ್ರೆ, ಮುದುಡೋಗ್ಬಿಟ್ರೆ ದೊಡ್ಡ ಮಾತುಗಳನ್ನ ಹೆಂಗೆ ಎದುರಿಸಕ್ಕಾಗತ್ತೆ? ಅದನ್ನು ಬಾಬಾ ಸ್ಪಷ್ಟ ಮಾಡಿದ್ರು. ಯಾಕೆ ಆ ಥರ ಸ್ಥಿತಿ ಇರುತ್ತೆ ಅಂದ್ರೆ, ಮಾಯೆ ಪೆಟ್ಟು ಕೊಡುತ್ತೆ. ಬಾಬೋರ್ ನೆನಪು ಮಾಡಲ್ಲ, ಯೋಗ ಬಲ ಇಲ್ಲ, ಅದಕ್ಕೆ ಸಣ್ಣ ಸಣ್ಣ ಮಾತಿಗೆ ಸ್ಥಿತಿ ಮುಟ್ಟಿದ್ರೆ ಮುನಿತರ. ಈಶ್ವರ್ಯ ಈ ಬಾಲ್ಯವನ್ನ ಮರಿಬೇಡಿ. ಭೂಲ್ ಮುರ್ಜಾನ ನಹಿ, ಮರ್ತರೇನೆ ನಿಮ್ ಸ್ಥಿತಿ ಬಾಡ್ ಹೋಗುತ್ತೆ. ಈ ಕಣ್ಣಿಂದ ಏನೆಲ್ಲ ಕಾಣಿಸ್ತಾ ಇದೆಯೋ ಎಲ್ಲ ನೋಡಿದ್ರು ನೋಡ್ಬೇಡಿ ಮಕ್ಕಳೇ. ಇಲ್ಲಿ ಅದ್ಭುತ ಏನ್ ಹೇಳ್ಕೊಡೋದು ಬಾಬಾ ದಿನ ಬೆಳಗ್ಗೆದ್ದು ಹೇಳಿ, ಕಣ್ಣಿಗೆ ಕಾಣೋದನ್ನ ನೋಡ್ಬೇಡ್ರಿ, ಕಾಣ್ತಾ ಇರೋದ್ನೆಲ್ಲ ನೋಡಿ. ಇಷ್ಟೇ. ಲೌಕಿಕಕ್ಕೂ ಅಲೌಕಿಕಕ್ಕೂ ವ್ಯತ್ಯಾಸ ನೋಡಿ. ಜಗತ್ತಲ್ಲಿ ದೇಹಾಭಿಮಾನದಲ್ಲಿ ದೇಹನೇ ನೋಡ್ತಾರೆ, ದೇಹ ನೋಡ್ಬೇಡಿ, ಕಾಣದೇ ಇರೋ ಆತ್ಮ ನೋಡಿ. ಜಗತ್ತಲ್ಲಿ ಈ ಕಣ್ಣಿಗೆ ಕಾಣೋ ವಿನಾಶಿ ಪ್ರಪಂಚನೇ ನೋಡ್ತಾರೆ, ನಮ್ಗಿನ್ನು ಕಾಣದೇ ಇರೋ ಸ್ವರ್ಗ ನೋಡ್ತೀವಿ.
ಪರಂಧಾಮ ನೋಡ್ತೀವಿ. ಕಾಣೋ ಸಂಬಂಧಗಳಲ್ಲೇ ಬುದ್ಧಿ ತಿರುಗುತ್ತೆ. ಕಾಣದೇ ಇರೋ ಬಾಬೋರಲ್ಲಿ ಸರ್ವ ಸಂಬಂಧದಲ್ಲಿ ನೋಡ್ತೀವಿ. ಇದು ಅದ್ಭುತ, ಇದು ಸಂಗಮ್ ಯುಗದಲ್ಲಿ. ಈ ಕಣ್ಣಿಂದ ಏನೆಲ್ಲ ಕಾಣಿಸ್ತಾ ಇದೆ, ಉಸೆ ದೇಖ್ತೇವಿ ನಹಿ ದೇಖ್ನಾ, ಇದನ್ನ ನೋಡ್ಬೇಡಿ. ಇದೇ ಅಭ್ಯಾಸ ಮಾಡ್ಬೇಕಾಗಿರೋದು. ಎರಡನೇದು, ಒಬ್ಬ ತಂದೆಯ ನೆನಪಲ್ಲೇ ಸಂಪಾದನೆ ಇರೋದು. ಕುಚ್ ಫಾಯ್ದಾ ನಹಿ, ಬೇರೆಯವ್ರ ನೆನಪಲ್ಲಿ ಏನು ನಯಾ ಪೈಸೆ ಲಾಭ ಇಲ್ಲ. ಕೇವಲ ಒಬ್ಬ ತಂದೆ ನೆನಪಲ್ಲೇ ಸಂಪಾದನೆ ಇರೋದು. ಆದ್ದರಿಂದ ಯಾವ ದೇಹದಾರಿಗಳನ್ನು ನೆನೆಸ್ಕೊಂಡು ಅಳಬೇಡಿ. ಅಯ್ಯೋ ನಮ್ಮ ಮಕ್ಕಳು ಹೊರಟೋದ್ರು, ಪತಿ ಹೊರಟೋದ್ರು, ಪತ್ನಿ, ಎಲ್ಲರೂ ಹೋಗ್ಬೇಕೀಗ. ಯಾರು ನೆನಪು ಮಾಡಿ ಏನು ಲಾಭ ಇಲ್ಲ. ಅವ್ರು ನೆನಪು ಮಾಡಿ ಅಳೋದ್ರಲ್ಲಿ ಏನೂ ಸಿಗಲ್ಲ. बाप और वर्षे को याद कर विश्व की बादशाही लेनी है. ತಂದೆ ಮತ್ತು ಆಸ್ತಿಯನ್ನ ನೆನ್ಪು ಮಾಡಿ ವಿಶ್ವದ ರಾಜ್ಯ ಭಾಗ್ಯವನ್ನ ತಗೊಳ್ಳಿ. ವರದಾನ, ಶ್ರೇಷ್ಠ ಮತದ ಆಧಾರದ ಮೇಲೆ ಮಾಯಾವಿ ಸಂಘ ದೋಷದಿಂದ ದೂರ ಇರೋರೆ ಶಕ್ತಿ ಸ್ವರೂಪ ಭವ. ನೋಡಿ, ಬಾಬೋರ ಮತದಲ್ಲಿ ನಡಿತೀವಿ ಅಂದ್ರೆ ಮಾಯಾವಿ ಸಂಘ ದೋಷಗಳಿಂದ ದೂರ ಇರೋರು ಅವರೇ शक्ति स्वरूप भव. बच्चों की एक कंप्लेंट रहती है, संबंधी नहीं सुनते, संग अच्छा नहीं, इस कारण शक्तिशाली नहीं बन सकते हैं. ಮಕ್ಕಳದು ಬಾಬೋರ ಹತ್ರ ಒಂದು ಕಂಪ್ಲೇಂಟ್ ಬರ್ತಾ ಇರುತ್ತೆ. ಏನಂದ್ರೆ, ನಮ್ಮ ಸಂಬಂಧಿಕರು ನಾವು ಹೇಳಿದ್ ಕೇಳೋದಿಲ್ಲ, ಸಂಘ ಒಳ್ಳೇದಿಲ್ಲ, ಆ ಕಾರಣ ನಮ್ಮ ಸ್ಥಿತಿ ಶಕ್ತಿಶಾಲಿ ಆಗೋದಿಲ್ಲ ಅಂತ. ಲೇಕಿನ್ ಶ್ರೇಷ್ಠ ಮತ್ ಕೆ ಆಧಾರ ಪರ್ ज्ञान स्वरूप शक्ति स्वरूप के वरदानी बन अपनी ಸ್ಥಿತಿ ಕೋ ಅಚಲ್ ಬನಾವೋ. ಆದರೆ ಬಾಬೋರ ಶ್ರೇಷ್ಠ ಮತದಂತೆ ನಡೆದು ಅದರ ಆಧಾರದ ಮೇಲೆ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪದ ವರದಾನಿಯಾಗಿ ನಿಮ್ಮ ಸ್ಥಿತಿಯನ್ನ ಅಚಲ ಮಾಡ್ಕೋಬೇಕು. ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರ ನೋಡಿ ತನ್ನ ಸತೋಗುಣಿ ಪಾತ್ರದಲ್ಲಿ ಸ್ಥಿತರಾಗಿರಿ. ಸದಾ ಬಾಬೋರ ಸಂಘದಲ್ಲಿರಿ. ಆಗ ತಮೋಗುಣಿ ಆತ್ಮಗಳ ಸಂಘದ ಬಣ್ಣ ಪ್ರಭಾವ ಪಡ ನಹಿ ಸಕ್ತ. ಅವ್ರ ಪ್ರಭಾವ ನಿಮ್ಮ ಮೇಲೆ ಆಗಲ್ಲ. ಅವ್ರ ಸಂಘದಲ್ಲೇ ಇದ್ರೂ ಅವ್ರ ಪ್ರಭಾವ ನಿಮ್ಮ ಮೇಲೆ ಆಗಲ್ಲ. ಅದಕ್ಕೆ ಅಲ್ವಾ ಬಾಬೋರ್ ನಮಗೆ ಕಮಲದ ಪುಷ್ಪದ ಉದಾಹರಣೆ ಹೇಳ್ತಾರೆ. ಆದ್ರೆ ಕಮಲ ಸಮಾನ ಸ್ಥಿತಿ ಮಾಡ್ಕೊಳಕ್ಕೆ ತುಂಬಾ ಸಾಧನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಕೆಸರಲ್ಲಿದ್ದು ನಾವು ಅಂಟ್ಕೊಳ್ದಂಗೆ. ಬಾಬೆ ಹೇಳತ್ತರ, ಕಂಪ್ಲೇಂಟ್ ಏನು, ಸಂಬಂಧಿಕರಿಗೆ ನಾವು ಜ್ಞಾನ ಕೊಡ್ತೀವಿ, ಅವ್ರು ಕೇಳಲ್ಲ, ಒಳ್ಳೆ ಸಂಘ ಇಲ್ಲ, ಮನೆ ವಾತಾವರಣ ಸರಿ ಇಲ್ಲ ನಾವಿರೋ ಕಡೆ, ಆ ಕಾರಣ ನಾವು ಶಕ್ತಿಶಾಲಿ ಆಗಕ್ಕಾಗಲ್ಲ ಅಂತ ಬಾಬೆ ಹೇಳ್ತೀರ. ಅದ್ರ ಮಧ್ಯದಲ್ಲೇ ನೀವು ಶಕ್ತಿಶಾಲಿ ಆಗ್ಬೇಕು. ಯಾವಾಗ ಆಗ್ತೀರಿ? ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪದ ವರದಾನಿಯಾಗಿ ನಿಮ್ಮ ಸ್ಥಿತಿಯಲ್ಲಿ ಅಚಲವಾಗಿರಿ. ಅಚಲ ಸ್ಥಿತಿ ಮಾಡ್ಕೊಳ್ಳಿ. ಎಲ್ಲರ ಪಾತ್ರ ಸಾಕ್ಷಿಯಾಗಿ ನೋಡಿ ನಿಮ್ಮ ಸತೋಗುಣಿ ಪಾತ್ರದಲ್ಲಿ ಸ್ಥಿತವಾಗಿರಿ. ಸದಾ ಬಾಬೋರ ಸಂಘದಲ್ಲಿರಿ. ತಮೋಗುಣಿ ಆತ್ಮಗಳ ಸಂಘದ ಬಣ್ಣದ ಪ್ರಭಾವ ನಿಮ್ಮೇಲೆ ಆಗಲ್ಲ. ಮತ್ತೆ ಅಷ್ಟು ನಿರ್ಲಿಪ್ತವಾದ ಸ್ಥಿತಿ ಮಾಡ್ಕೋಬೇಕಾಗುತ್ತೆ. ಸ್ಲೋಗನ್, कर्मयोगी वह है जो कर्म के कल्प वृक्ष की डाली पर बैठ कर्म करते भी उपराम ಸ್ಥಿತಿ में रहे. ನೋಡಿ, ಪಕ್ಷಿ ಹೆಂಗ್ ಕೊಂಬೆ ಮೇಲೆ ಕುತ್ಕೊಳ್ಳುತ್ತೆ, ಕೊಂಬೆಗೆ ಅಂಟ್ಕೊಂಡಿಲ್ಲ, ಅದು ಕುತ್ಕೊಳ್ಳುತ್ತೆ, ಹಾರೋಗ್ಬಿಡುತ್ತೆ. ಅದೇ ತರ ಕರ್ಮಯೋಗಿ ಕರ್ಮದ ಈ ಕಲ್ಪ ವೃಕ್ಷದ ಕೊಂಬೆ ಮೇಲೆ ಕುತ್ಕೊಂಡು ಕರ್ಮ ಮಾಡಿ ನಿರ್ಲಿಪ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿದೆ. ಮಾಡ್ಬೇಕು, ಹಾರ್ಬೇಕು. ಪಕ್ಷಿ ಉದಾಹರಣೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಾಬೋರು. ಅವ್ಯಕ್ತ ಇಶಾರೆ, ಸದಾ ಹರ್ಷಿತವಾಗಿರ್ಲಿಕ್ಕೆ ತನ್ನ ನೇಚರನ್ನು ಸರಳ ಮಾಡ್ಕೊಳ್ಳಿ, ಸಹನಶೀಲರಾಗಿ. जैसे कोई भी विशेष नेचर होती है उस नेचर के वश न चाहते भी चलते रहते हैं. ಹೆಂಗೆ ಒಂದು ಸ್ವಭಾವ ಅನ್ನೋದಿದ್ರೆ ಆ ಸ್ವಭಾವ ನಿಮಗೆ ಅರಿವಿಲ್ಲದೆ ಅದಕ್ಕೆ ವಶರಾಗಿ ನಡೀತಾ ಇರ್ತೀರಿ. कहते हैं चाहता नहीं हो लेकिन मेरी ನೇಚರ್ है. ಅವಾಗ ಏನ್ ಹೇಳ್ತೀರಿ? ನಂಗೇನು ಹಂಗಿರಕ್ಕೆ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ನನ್ನ ನೇಚರ್ ಅದು. ಹಾಗೆ ನೀವು ಮಕ್ಕಳ ನೇಚರು ಸರಳ ನೇಚರ್ ಮಾಡ್ಕೊಳ್ಳಿ. और जो सबको अनुभव हो ये सहज योगी स्वतः योगी. ನಿಮ್ಮ ನೋಡಿದಂಥವರಿಗೆ ಅನುಭವ ಆಗ್ಬೇಕು, ಇವರು ಸಹಜ ಯೋಗಿಗಳು, ಇವರು ಸ್ವತಃ ಯೋಗಿಗಳು ಅಂತ ನಿಮ್ಮನ್ನು ನೋಡೋರಿಗೆ ಅನುಭವ ಆಗ್ಬೇಕು. ಕ್ಯಾ ಕರು कैसे योग लगाओ ये बातें खत्म. ಏನ್ ಮಾಡ್ಲಿ, ಹೆಂಗ್ ಯೋಗ ಮಾಡ್ಲಪ್ಪ, ಹಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ ಪ್ರಶ್ನೆಗಳೆಲ್ಲ ಸಮಾಪ್ತಿ.
ಏಹಿ ಸದಾ ಸಹಯೋಗಿ ಅರ್ಥಾತ್ ಯೋಗಿ. ಏಕೆಂದ್ರೆ ನೀವು ಸದಾ ಬಾಬೋರ ಕಾರ್ಯದಲ್ಲಿ ಸಹಯೋಗಿಗಳು ಅಂದ್ರೆ ಯೋಗಿಗಳು. इसी एक बात को नेचर और नेचुरल करने से सभी सब्जेक्ट में परफेक्ट हो जाएंगे. ಈ ಒಂದು ಮಾತಿನ ನೇಚರ್ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪರ್ಫೆಕ್ಟ್ ಆಗ್ತೀರಿ. ಯಾವ ನೇಚರು? ಸಹಯೋಗಿ ಸಹಜ ಯೋಗಿ. ಈ ಒಂದು ನೇಚರ್ ಅನ್ನ ನ್ಯಾಚುರಲ್ ಮಾಡ್ಕೊಳ್ಳಿ, ಯೋಗದ ನೇಚರ್ ನ್ಯಾಚುರಲ್ ಮಾಡ್ಕೊಳ್ಳಿ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪರ್ಫೆಕ್ಟ್ ಆಗ್ತೀರಿ. ಏಕೆಂದ್ರೆ ಇದೇ ಕಠಿಣವಾದ ಸಬ್ಜೆಕ್ಟು ಎಲ್ಲ ಸಬ್ಜೆಕ್ಟ್ ಅನ್ನು ಸರಳ ಮಾಡೋ ಸಬ್ಜೆಕ್ಟ್ ಇದು. ಅದು ಸ್ವಭಾವ ಇರಲಿ, ಸಂಸ್ಕಾರಗಳಿರ್ಲಿ, ಲೆಕ್ಕಾಚಾರಗಳಿರ್ಲಿ, ಅಥವಾ ಬಾಬೋರ್ ಕಲ್ಸ್ಕೊಡೋ 4 ಸಬ್ಜೆಕ್ಟ್ ಇರಲಿ, ಎಲ್ಲದನ್ನೂ ಸಹಜ ಮಾಡೋ ನೇಚರೇ ಸಹಯೋಗಿ ಸಹಜ ಯೋಗಿಯ ನೇಚರ್. ಅತೀಂದ್ರಿಯ ಸುಖದ ಅನುಭವ ಮಾಡ್ಬೇಕಂದ್ರೆ ಸದಾ ಸ್ಮೃತಿಯಲ್ಲಿರ್ಲಿ, ನಾನು ಯಾರ ಮಗು ಅನ್ನೋದೇ ಮೊದಲನೇದು. ಬಾಬೋರನ್ ಮರ್ತ್ರಿ ಸುಖ ಮರೆ ಆಗುತ್ತೆ. ಮಾಯೆ ಚೆನ್ನಾಗಿ ಪೆಟ್ಕೊಡುತ್ತೆ. ನೀವು ಸ್ಥಿತಿ ಮುಟ್ಟಿದ್ರೆ ಮುನಿ ತರ ಆಗ್ಬಿಡುತ್ತೆ, ಕೆಳಗ್ ಬಿದ್ದೋಗ್ತೀರಿ, ತುಂಬಾ ಅಳ್ಬೇಕಾಗುತ್ತೆ. ನಾವು ಹೇಳ್ತಾರೆ ಯಾರನ್ನೇ ನೀವು ನೆನ್ಸ್ಕೊಂಡು ಹತ್ರುನು ನಿಮ್ಗೇನು ಸಿಗಲ್ಲ. ಜ್ಞಾನ ಎಷ್ಟು ಪರಿಪಕ್ವ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಚಾರ ಮಾಡಿ. ಕೆಲವ್ರು 50 ವರ್ಷ ಆದ್ರೂ 1 ನಿಮಿಷ ಬಾಬೋರ್ ನೆನ್ಪು ಮಾಡಲ್ಲ. ವರ್ಷ ತಗೊಂಡು ಏನ್ ಮಾಡ್ತಾರೆ ಬಾಬೋರ್? ನಾನು ಬಂದು 40 ವರ್ಷ 50 ವರ್ಷ ಅಂದ್ರೆ ನಾವು ಹೇಳ್ತಾರೆ ಇದು ಚಿಕ್ಕಮ್ಮನ ಮನೆ ಊಟ ಅಲ್ಲ ಮಕ್ಕಳೇ, ಪುರುಷಾರ್ಥ. ಪ್ರಯತ್ನ ಮಾಡಿ, ಅದರ ಆಧಾರದ ಮೇಲೆ ಸ್ಥಿತಿ ಸಹಜವಾಗಿ ನಿಮಗೆ ಬರುತ್ತೆ. ಏಕೆಂದ್ರೆ ಬಾಬೋರ್ ಒಬ್ಬರನ್ನೇ ನೆನ್ಪು ಮಾಡ್ಬೇಕು, ಇನ್ಯಾರನ್ನೂ ನೆನಪು ಮಾಡಬೇಡಿ. ಇದೇ ಈ ಜೀವನದ ಗುರಿ ಇದು. ಈಗ ಬಾಬೋರ್ ವಿಶೇಷ ಮನ್ಸಾ ಸೇವೆಗೆ ಪ್ರತಿನಿತ್ಯ ಏನ್ ಪಾಯಿಂಟ್ಸ್ ಬರ್ತಾ ಇದೆ ಅದನ್ನ ವಿಶೇಷವಾಗಿ ನಾವೆಲ್ಲರೂ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಜೊತೆಗೆ ಅಟೆನ್ಷನ್ ಇಟ್ಕೋಬೇಕು. ಕೆಲವು ಗಂಟೆಗಳಾದ್ರೂ ನಿರಂತರವಾಗಿ, ಒಂದೊಂದು ದಿನ ಮಾಡ್ತೀನಿ ಅಂತಲ್ಲ, ಪ್ರತಿದಿನ, ಮತ್ತೆ ಏನ್ ಸಮಯ ಇದೆ ಅದನ್ನ ಇನ್ನೂ ಹೆಚ್ಚಿಸ್ಕೊಂಡು ಮನ್ಸಾ ಸೇವೆನ ಅವಶ್ಯಕವಾಗಿ ಮಾಡಬೇಕು. ಅದಕ್ಕೆ ನಮ್ಮ ಮನಸ್ಸಿನ ಸ್ಥಿತಿ ಕೇವಲ ಒಬ್ಬ ತಂದೆಯ ನೆನಪಲ್ಲಿ, ನಾನು ಯಾರ ಮಗು, ನನ್ನ ತಂದೆ ಯಾರು, ಒಂದು ಸ್ಮೃತಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಈ ಬಾಲ್ಯದ ದಿನ ಮರೆತರೆ ಅಳ್ಬೇಕಾಗುತ್ತೆ. ಅಚ್ಚ. ಓಂ ಶಾಂತಿ.